ಎಲ್ಲ ಆತ್ಮಜ್ಯೋತಿಗಳಿಗೆ ಭಗವದ್ಗೀತೆಯ 4ನೇ ಅಧ್ಯಾಯ ಪ್ರಾರಂಭದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ ಹೇಗೆ ಕರ್ಮವನ್ನು ತತ್ವದಿಂದ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಅಂದಿದ್ದೀವಿ. ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಈ ಒಂದು ಕ್ಲಾಸ್ನ ಪ್ರಾರಂಭ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುದೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ತತ್ವದಿಂದ ಕರ್ಮವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ 18ನೇ ಶ್ಲೋಕ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾನೆ. ಅದಾದ್ಮೇಲಿಂದ 24ನೇ ಶ್ಲೋಕದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅನ್ನೋ ಒಂದು ಶ್ಲೋಕದಿಂದ ಪ್ರತಿಯೊಂದು ನಾವು ಮಾಡುವಂತ ಪ್ರತಿಯೊಂದು ಕರ್ಮವು ಯಜ್ಞವಾಗಿ ನಾವು ಮಾಡೋದ್ರಿಂದ ಕರ್ಮ ಬಂಧನದಿಂದ ನಾವು ಮುಕ್ತಿಯನ್ನು ಪಡಿಬಹುದು ಅನ್ನೋದನ್ನ ಅರ್ಥ ಮಾಡಿಸೋದಿಕ್ಕೆ ಆ ಒಂದು ಯಜ್ಞದ ಒಂದು ಸೆಟಪ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಹೇಗೆ ಯಜ್ಞದ ಕುಂಡ, ಅಗ್ನಿ ಮತ್ತು ಹವಿಸ್ಸು ಇವೆಲ್ಲವೂ ಮುಖ್ಯ ನಮ್ಮ ಒಂದು ಯಜ್ಞವನ್ನು ಪೂರೈಸೋದಿಕ್ಕೆ, ಯಜ್ಞ ಕಾರ್ಯವನ್ನು ಮಾಡೋದಿಕ್ಕೆ. ಹಾಗೆ ನಾವು ಪ್ರತಿಯೊಂದು ಕಾರ್ಯವು ಯಜ್ಞ ಮಾಡ್ತಾ ಇದ್ದೀವಿ, ಯಜ್ಞಕ್ಕೆ ಹವಿಸ್ಸನ್ನು ಹಾಕ್ತಾ ಇದ್ದೀವಿ ಅನ್ನೋ ಒಂದು ಭಾವದಿಂದ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದ್ರೆ ಅವನು ಏನ್ ಹೇಳ್ತಾ ಇರೋದು ಅಂತಂದ್ರೆ ಎವ್ರಿ ಆಕ್ಷನ್ ಹ್ಯಾಸ್ ಟು ಬಿ ಸ್ಪಿರಿಚುವಲೈಸ್ಡ್. ಸೊ ಹೌ ಟು ಕನ್ವರ್ಟ್ ಅವರ್ ಎವ್ರಿ ಆಕ್ಷನ್ ಇಂಟು ಸ್ಪಿರಿಚುವಲ್ ಆಕ್ಟಿವಿಟಿ. ಹೇಗದನ್ನ ಮಾಡೋದು, ಹೇಗದನ್ನ ಕನ್ವರ್ಟ್ ಮಾಡೋದು, ಅದನ್ನ ಇನ್ನು ಮುಂದೆ ಬರುವಂತ 3-4 ಶ್ಲೋಕಗಳಲ್ಲಿ ಒಂದೊಂದು ಎಕ್ಸಾಂಪಲ್ಸ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾನೆ. ಯಾವುದು ಇವಾಗ ನಮ್ಮ ದೇಹವನ್ನೇ ತಗೊಂಡು ದೇಹದಲ್ಲಿರುವಂತ ಮನಸ್ಸು, ದೇಹದಲ್ಲಿರುವಂತ ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಅದನ್ನ ಉಪಯೋಗಿಸ್ಕೊಂಡು ನಾವು ಅದರಿಂದ ನಾವು ಅದನ್ನ ಉಪಯೋಗಿಸ್ಕೊಂಡು ಹೇಗೆ ಯಜ್ಞ ಕಾರ್ಯ ಕರ್ಮವನ್ನು ಮಾಡಬಹುದು ಅನ್ನೋದನ್ನ 2-3 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ನಾವು ಹೋದ್ವಾರ ಯಾವ್ದನ್ನ ಕಲ್ತ್ಕೊಂಡ್ವಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸರ್ವಾಣೇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಆಮೇಲೆ ದ್ರವ್ಯ ಯಜ್ಞ ಮೊದಲನೇದು ಯಾವ ರೀತಿ ಅದನ್ನ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಾವು ವಿ ವಿಲ್ ಸಮ್ಮರೈಸ್ ವಾಟ್ ಕೃಷ್ಣ ಹ್ಯಾಸ್ ಟೋಲ್ಡ್ ನಾವು ಮುಂದೆ 30ನೇ ಶ್ಲೋಕ ಆದ್ಮೇಲೆ ಸಮ್ಮರೈಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಈಗ ಇವತ್ತಿನ ಕ್ಲಾಸ್ ನಲ್ಲಿ ಬಹುಮುಖ್ಯವಾಗಿರುವಂತಹದ್ದು ಪ್ರಾಣಾಯಾಮನ ಒಂದು ಯಜ್ಞ ಅಂತ ಹೇಳ್ತಾನೆ. ಹೋದ್ವಾರ ನಾವು 4-5 ರೀತಿಯ ಯಜ್ಞಗಳ ಬಗ್ಗೆ ಮಾತಾಡಿದ್ವಿ. ದ್ರವ್ಯ ಯಜ್ಞ, ತಪೋ ಯಜ್ಞ, ಮತ್ತೆ ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ. ಸೊ ಇದೆಲ್ಲದ್ರ ಬಗ್ಗೆ ಭಗವಂತ ಮಾತಾಡ್ದ. ನೆಕ್ಸ್ಟ್ ಇವಾಗ ಯಾವ್ದನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಪ್ರಾಣಾಯಾಮ. ಪತಂಜಲಿ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ 8 ಅಂಗಗಳ ಬಗ್ಗೆ ಮಾತಾಡಿದ್ದಾರೆ ಅಷ್ಟಾಂಗ ಯೋಗದಲ್ಲಿ. ಅದನ್ನ ಹೇಳಿಯೂ ಕೂಡ ಪ್ರಾಣಾಯಾಮ ಅದು ಯೋಗ ಯಜ್ಞ ಅಂತ ಹೇಳಿಯೂ ಕೂಡ ಪ್ರಾಣಾಯಾಮನ ಹೀಸ್ ಸ್ಪೆಸಿಫೈಡ್ ಹಿಯರ್. ಪ್ರಾಣಾಯಾಮ ಯಜ್ಞ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಅದೊಂದು ಶ್ಲೋಕ ಮುಖೇನ 29ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾವು ಮುಂದೆ ಇದಿಷ್ಟ ಆದ್ಮೇಲೆ ಟೋಟಲಿ 12 ರೀತಿಯ
ಯಜ್ಞಗಳ ಬಗ್ಗೆ ಮಾತಾಡಿದಾನೆ. ವಿ ವಿಲ್ ಸಮರೈಸ್ ಅಂಡ್ ಸಿ ಯಾವ ನಿಮ್ಗೆ ಬೇಕಾಗಿರುವಂತವ್ರು ಪೂರ್ಣಿಮಾ ಬರ್ಕೊಳ್ತಾ ಇದ್ರ ಬರ್ಕೊಳ್ಳಿ ಯಾವ ರೀತಿ 12 ರೀತಿಯ ಯಜ್ಞ ಭಗವಂತ ಮಾತಾಡಿದಾನೆ ಅಂತ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಪ್ರಾಣಾಯಾಮ ಯಜ್ಞ. ಅಪಾನೆ ಜುಹ್ವತಿ ಪ್ರಾಣಂ, ಅಪಾನೆ ಜುಹ್ವತಿ ಪ್ರಾಣಂ, ಪ್ರಾಣೇ ಪಾನಂ ತಥಾ ಪರೆ, ಪ್ರಾಣೇ ಪಾನಂ ತಥಾ ಪರೆ, ಪ್ರಾಣಾಪಾನಗತಿರುದ್ಧ್ವಾ, ಪ್ರಾಣಾಪಾನಗತಿರುದ್ಧ್ವಾ, ಪ್ರಾಣಾಯಾಮ ಪರಾಯಣಾಃ, ಪ್ರಾಣಾಯಾಮ ಪರಾಯಣಾಃ. ಇದು 29ನೇ ಶ್ಲೋಕ. 30ನೇ ಶ್ಲೋಕ ಇದಕ್ಕೆ ಕಂಟಿನ್ಯೂಟಿಯಲ್ಲಿ ಬರುತ್ತೆ. ಯಾಕೆ ಕಂಟಿನ್ಯೂಟಿಯಲ್ಲಿ ಬರುತ್ತೆ ಅದನ್ನು ನೋಡೋಣ ಆಮೇಲೆ. ಸೊ 30ನೇ ಶ್ಲೋಕ ಕಂಟಿನ್ಯೂಸ್ ಆಗಿ ಅಪರೇ ನಿಯತಾಹಾರಾಃ, ಅಪರೇ ನಿಯತಾಹಾರಾಃ, ಪ್ರಾಣಾನ್ ಪ್ರಾಣೇಷು ಜುಹ್ವತಿ, ಪ್ರಾಣಾನ್ ಪ್ರಾಣೇಷು ಜುಹ್ವತಿ, ಸರ್ವೇಪ್ಯೇತೆ ಯಜ್ಞವಿದೋ, ಸರ್ವೇಪ್ಯೇತೆ ಯಜ್ಞವಿದೋ, ಯಜ್ಞಕ್ಷಪಿತ ಕಲ್ಮಷಾಃ, ಯಜ್ಞಕ್ಷಪಿತ ಕಲ್ಮಷಾಃ. 2 ರೀತಿಯ ಯಜ್ಞಗಳ ಬಗ್ಗೆ ಮಾತಾಡಿದ್ದಾರೆ ಭಗವಂತ ಇಲ್ಲಿ. ಮೊದಲನೇದು ಪ್ರಾಣಾಯಾಮ ಯಜ್ಞ, ಇನ್ನೊಂದು ನಿಯತಾಹಾರ ಯಜ್ಞ. ನಿಯತಾಹಾರ ಯಜ್ಞ. ಸೊ ಅಪರೇ ಪದ ವಿಭಾಗ ಮಾಡಿದ್ರೆ ಅಪರೇ ಬೇರೆ ಎಷ್ಟೋ ಯೋಗಿ ಜನರು ಅಪಾನೆ ಅಪಾನವಾಯುವಿನಲ್ಲಿ ಪ್ರಾಣಂ ಪ್ರಾಣವಾಯುವನ್ನು ಜುಹ್ವತಿ ಹೋಮ ಮಾಡುತ್ತಾರೆ. ತಥಾ ಹಾಗೆಯೇ ಅನ್ಯ ಯೋಗಿ ಜನರು ಪ್ರಾಣೇ ಪ್ರಾಣವಾಯುವಿನಲ್ಲಿ ಅಪಾನಂ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ. ಅಪರೆ ಇನ್ನೂ ಕೆಲವರು ನಿಯತಾಹಾರ ನಿಯಮಿತವಾದ ಆಹಾರ ಮಾಡುವ ಪ್ರಾಣಾಯಾಮ ಪರಾಯಣಾಃ, ಪ್ರಾಣಾಯಾಮ ಪರಾಯಣದಾರಾದ ಪುರುಷರು ಪ್ರಾಣಾಪಾನಗತಿ ಪ್ರಾಣದ ಮತ್ತು ಅಪಾನದ ಗತಿಯನ್ನು ರುದ್ಧ್ವಾ ತಡೆದು, ಪ್ರಾಣಾನ್ ಪ್ರಾಣಗಳನ್ನು ಪ್ರಾಣೇಶು ಪ್ರಾಣಗಳಲ್ಲಿಯೇ ಜುಹ್ವತಿ ಹೋಮ ಮಾಡುತ್ತಾರೆ. ಏತೆ ಸರ್ವೇ ಅಪಿ ಅಂದ್ರೆ ಈ ಎಲ್ಲಾ ಸಾಧಕರು ಕೂಡ ಯಜ್ಞಕ್ಷಪಿತ ಕಲ್ಮಷಾಃ ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞವಿದಃ ಯಜ್ಞಗಳನ್ನು ತಿಳಿದವರಾಗಿದ್ದಾರೆ. ಇದು ಪದಾರ್ಥ. ನಾವು ಪ್ರಾಣಾಯಾಮ ಅಂತ ಮಾಡ್ತೀವಿ ಅಲ್ವಾ, ಆದ್ರೆ ನಿಜವಾಗ್ಲೂ ಅದರ ಅರ್ಥ ಏನು? ಪ್ರಾಣಾಯಾಮ ಅಂತಂದ್ರೆ ನಾವು ಯೂಶಲಿ ಯೋಗ ಕ್ಲಾಸ್ ಹೋಗ್ತೀವಿ. ಯೋಗ ಕ್ಲಾಸ್ ನಲ್ಲಿ ಯೋಗ ಮಾಡಿದ್ದಾದ್ಮೇಲೆ ಆಸನಾಭ್ಯಾಸ ಮಾಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸಿ ಅಂತ ಹೇಳ್ತಾರೆ. ಅದನ್ನ ಗಮನಿಸ್ತಾ ಕೆಲವೊಂದು ರೀತಿ ನೀತಿಗಳನ್ನ ಹೇಳ್ತಾರೆ. ಎಷ್ಟು ಕೌಂಟ್ಸ್ ತಗೊಳ್ಬೇಕು, ಎಷ್ಟು ಕೌಂಟ್ ಉಸಿರನ್ನ ತಗೊಳ್ಬೇಕು, ಮತ್ತೆ ಎಷ್ಟು ಕೌಂಟ್ಸ್ ಬಿಡ್ಬೇಕು, ಮತ್ತೆ ಉಸಿರಾಡ್ಬೇಕಾದ್ರೆ ಏನನ್ನ ಗಮನಿಸ್ಬೇಕು, ಬಲಗಡೆ ಭಾಗದ ನಾಸ್ಟ್ರಿಲ್ಸ್ ಅಲ್ಲಿ ಎಷ್ಟು ನಂಬರ್ ಅಥವಾ ಎಷ್ಟು ಬ್ರೀತಿಂಗ್ ಮಾಡ್ಬೇಕು, ಎಡಗಡೆ ಬಂದಾಗ ಎಷ್ಟು ಬ್ರೀತಿಂಗ್ ಮಾಡ್ಬೇಕು, ಒಂದು ನಂಬರ್ ಕೊಟ್ಟಿರ್ತಾರೆ ಅಥವಾ ಅವ್ರು ಎಣಿಸ್ತಾ ಇರ್ತಾರೆ. ಇದು ಯೂಶಲಿ ನಡೀತಾ ಇರುವಂತ ಒಂದು ಪ್ರಾಣಾಯಾಮ ಕ್ರಿಯೆ. ಬಟ್ ಆಕ್ಚುಲಿ ನಾವಲ್ಲಿ ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ, ಪ್ರಾಣಾಯಾಮದ ಒಂದು ಬಿಡಿಸುವಿಕೆ ಮಾಡಿದ್ರೆ ಏನದು? ಪ್ರಾಣ ಪ್ಲಸ್ ಆಯಾಮ. ಆಯಾಮ ಅಂತಂದ್ರೆ ಕಂಟ್ರೋಲ್ಡ್, ಡೈರೆಕ್ಟ್. ಸೊ ಯಾವುದನ್ನ ಪ್ರಾಣವನ್ನು ನಾವು ಡೈರೆಕ್ಟ್ ಮಾಡ್ತಾ ಇದ್ದೀವಿ, ಪ್ರಾಣವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ನಾವು ಮಾಡ್ತಾ ಇರೋದೇನು? ಉಸಿರನ್ನ ತಗೊಳ್ತೀವಿ, ಉಸಿರನ್ನ ಬಿಡ್ತೀವಿ. ಹಾಗಾದ್ರೆ ಉಸಿರು ಮತ್ತೆ ಪ್ರಾಣ ಇವೆರಡು ಒಂದೇನಾ? ಇಸ್ ಇಟ್ ಒನ್ ಅಂಡ್ ದ ಸೇಮ್? ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಬಟ್ ಅದಕ್ಕೆ ಉಸಿರಾಟದ ಎಕ್ಸರ್ಸೈಸ್ ಅಂತ
ಹೆಸರನ್ನ ಕೊಡ್ಬೋದಾಗಿತ್ತು. ಆದ್ರೆ ಪ್ರಾಣಾಯಾಮ ಅಂತ ಯಾಕೆ ಹೆಸರು ಕೊಟ್ರು? ಇಟ್ಸ್ ಅ ಬ್ರೀತಿಂಗ್ ಎಕ್ಸರ್ಸೈಸ್. ಆಕ್ಚುಲಿ ನೋಡಕ್ ಹೋದ್ರೆ ಇಟ್ ಇಸ್ ಅ ಬ್ರೀತಿಂಗ್ ಎಕ್ಸರ್ಸೈಸ್. ಮೋಸ್ಟ್ ಆಫ್ ದ ಪೀಪಲ್ ಅದನ್ನ ಬ್ರೀತಿಂಗ್ ಎಕ್ಸರ್ಸೈಸ್ ಅಂತಾನೆ ಹೇಳ್ತಾರೆ. ತಿಳಿದವರು ಹೇಳ್ತಾರೆ ಇಟ್ ಈಸ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಇಟ್ ಈಸ್ ಜಸ್ಟ್ ದ ಬ್ರೀತಿಂಗ್ ಎಕ್ಸರ್ಸೈಸ್ ಅಂತಾನೆ ಹೇಳ್ತಾರೆ. ಅದನ್ನ ಪ್ರಾಣಾಯಾಮ ಅಂತ ಹೇಳಲ್ಲ. ಪ್ರಾಣಾಯಾಮ ಅಂತ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ನಿಜವಾದ ಅರ್ಥ ಇದೆ. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನು ಪ್ರಾಣಾಯಾಮ ಅಂತಂದ್ರೆ ಅಂತ, ನಮಗೆ ಈ ದೇಹ, ನಮ್ಗೆ ಕಣ್ಣು ಕಾಣಿಸ್ತಾ ಇರುವಂತ ಈ ದೇಹ, ನಮ್ ಮುಂಚೆನೂ ಕೂಡ ಹೇಳಿದ್ದೆ, ಇದು 5 ರೀತಿಯ ಶರೀರಗಳು ಅಂತ. ನಮಗೆ ಕಾಣಿಸ್ತಾ ಇರುವಂತ ಒಂದೇ ಒಂದು ಶರೀರ. ಈ ಶರೀರ ಯಾವುದು? ಅನ್ನಮಯ ಕೋಶ. ಅಂದ್ರೆ ಈ ದೇಹ, ಫಿಸಿಕಲ್ ಬಾಡಿ, ಇದು ಯಾವುದರಿಂದ ಆಗಿರುವಂತದ್ದು? ಅನ್ನದಿಂದ ಪೋಷಣೆ ಆಗ್ತಾ ಇದೆ. ಇಟ್ಸ್ ಅ ಫುಡ್ ಬಾಡಿ, ಇಟ್ಸ್ ಅ ಫಿಸಿಕಲ್ ಬಾಡಿ. ಸೊ ನಾವ್ ಏನ್ ತಿಂತಾ ಇದೀವೋ ಅನ್ನವೇ ಈ ದೇಹವಾಗಿ ಕಾಣಿಸ್ತಾ ಇದೆ. ನಾವೊಂದು ಬಾಳೆಹಣ್ಣನ್ನ ಕೈನಲ್ಲಿ ಇಟ್ಕೊಳ್ತೀವಿ. ಬಾಳೆಹಣ್ಣು ತಿಂದ ತಕ್ಷಣ, ಒಳಗಡೆ ಹೋದ ತಕ್ಷಣ ಬಾಳೆಹಣ್ಣು ಮಾಯ. ಏನಾಯ್ತದು? ಬಾಳೆಹಣ್ಣೆ ಈ ದೇಹದ ರೂಪ ತಗೊಳ್ತಾ ಇದೆ. ಅದರದ ಕಂಟೆಂಟ್ಸ್ ಒಳಗಡೆ ಹೋಗಿ ದೇಹದ ರೂಪ ತಗೊಳ್ತಾ ಇದೆ. ಅನ್ನವೇ ದೇಹವಾಗ್ತಾ ಇದೆ. ಸೊ ಹಾಗಾಗಿ ನಾವ್ ಏನೇ ತಿಂತೀವೋ ಅದು ಈ ಶರೀರವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಫಿಸಿಕಲ್ ಬಾಡಿಗೆ ಏನಂತ ಹೆಸರು? ಅನ್ನಮಯ ಕೋಶ ಅಂತ. ಅನ್ನವಾಗಿ ಕಂಡು ಬರ್ತಾ ಇದೆ ಅಂತ. ಅನ್ನಮಯ ಕಂಡು ಬರ್ತಾ ಇದೆ. ಇಟ್ ಇಸ್ ನಾಟ್ ಯೆಟ್ ನೋನ್. ನಿಜವಾಗ್ಲೂ ಏನು ಅಂತ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಅನ್ನವಾಗಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇದನ್ನ ಫಿಸಿಕಲ್ ಬಾಡಿಗೆ ಅನ್ನಮಯ ಕೋಶ ಅಂತ ಕರೀತಾರೆ. ಈ ಅನ್ನಮಯ ಕೋಶಗೆ ಫಿಸಿಕಲ್ ಬಾಡಿ ಇದು ಒಂದು ಯು ಕ್ಯಾನ್ ಟೆಲ್ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್. ಆದ್ರೆ ಇದಕ್ಕೆ ಹೌ ಇಟ್ ಈಸ್ ವರ್ಕಿಂಗ್, ಹೇಗೆ ವರ್ಕ್ ಆಗುತ್ತೆ, ಅದಕ್ಕೊಂದು ಇವಾಗ ಒಂದು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ವರ್ಕ್ ಆಗೋದಿಕ್ಕೆ ಪವರ್ ಏನದು? ಪವರ್ ಇಸ್ ದಿ ಎಲೆಕ್ಟ್ರಿಸಿಟಿ. ಹೌದಲ್ವಾ? ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಒಂದು ಟಿವಿ ಇರಬಹುದು, ಲ್ಯಾಪ್ಟಾಪ್ ಇರ್ಬೋದು, ಎನಿಥಿಂಗ್. ಅದಕ್ಕೊಂದು ಫುಡ್ ಬೇಕು, ಪ್ರಾಣ ಬೇಕು. ಆ ಪ್ರಾಣ ಏನು? ಎಲೆಕ್ಟ್ರಿಸಿಟಿ. ಈ ದೇಹಕ್ಕೆ ಪ್ರಾಣ ಯಾವುದು? ಅದೇ ಪ್ರಾಣ ಶಕ್ತಿ. ಆ ಪ್ರಾಣ ಶಕ್ತಿ ಇರೋದ್ರಿಂದನೇ ಈ ದೇಹ ಕೆಲಸ ಮಾಡ್ತಾ ಇದೆ. ನಮ್ಗೆ ಈ ನೋಡಿದಾಗ ಓ ಇದಿದು ಅಂತ ಹೇಗ್ ಅರ್ಥ ಆಗುತ್ತೆ? ಮತ್ತೆ ಅಥವಾ ಇದಕ್ಕೆ ಇಷ್ಟು ಕಲರ್ಸ್ ಇದೆ, ಇಷ್ಟು ಬ್ಯೂಟಿಫುಲ್ ಆಗಿದೆ ವರ್ಲ್ಡ್ ಅಂತ ಹೇಗ್ ಗೊತ್ತಾಗುತ್ತೆ? ಕಣ್ಣಿನಲ್ಲಿ ಪ್ರಾಣ ಶಕ್ತಿ ಮೂಡ್ ಬಂದಾಗ ನಮ್ಗೆ ಅರ್ಥ ಆಗುತ್ತೆ. ಕಿವಿ ಎಷ್ಟು ಚೆನ್ನಾಗಿ ಆ ಸೌಂಡ್ ಕೇಳಿಸ್ಕೊಳ್ಬೇಕು ಅಂತಂದ್ರೆ ಆಹಾ ಅಂತ ಅನ್ಸತ್ತಲ್ವಾ? ಕಿವಿನಲ್ಲಿ ಪ್ರಾಣ ಶಕ್ತಿ ಇದ್ರೆ ಮಾತ್ರ ಅಷ್ಟು ವಾವ್ ಸೋ ನೈಸ್ ಅಂತ ಅನ್ಸುತ್ತೆ. ಇವಾಗ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ? ಪ್ರಾಣ ಶಕ್ತಿ ಕುಂದುತ್ತಾ ಎಲ್ಲಾ ಸೆನ್ಸ್ ಆರ್ಗನ್ಸ್ ಇಂದನೂ ಪ್ರಾಣ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾವಾಗ ಪ್ರಾಣ ಶಕ್ತಿ ಎಲ್ಲಾದ್ರಿಂದ ಕಮ್ಮಿ ಆಗ್ತಾ ಬಂದು 0 ಆಗ್ಬಿಡತ್ತೋ ಅವಾಗ ಅನ್ನಮಯ ಕೋಶ ಅದರದ ಒಂದು ಶಕ್ತಿಯನ್ನು ಕಳ್ಕೊಂಡು ಹೊರಟೋಗುತ್ತೆ ಅಂತ ಹೇಳ್ತಾರೆ. ಹೊರಟೋಗಲ್ಲ, ಅದರದ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಇರುತ್ತೆ ಬಟ್ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ವಿ ಕಾಲ್ ಇಟ್ as a dead body. ಸೊ ಹಾಗಾಗಿ ಅದಕ್ಕೆ ದ ಅನ್ನಮಯ ಕೋಶ ಈಸ್ ಬೀನ್ ಪವರ್ಡ್ ಬೈ ದಿಸ್ ಪ್ರಾಣ. ಆದ್ರೆ ಕಾಣತ್ತಾ ಇದು ನಮ್ಗೆ ಪ್ರಾಣ ಅನ್ನೋದು? ಕಾಣಲ್ಲ. ಸೊ ಇದಕ್ಕೆ ನಾವು ಹೇಳ್ತೀವಿ ಇಟ್ ಇಸ್ ವೆರಿ ಸಟಲ್, ಸೂಕ್ಷ್ಮ. ಇದು ಅದಕ್ಕಿಂತ ಇನ್ನು ಸೂಕ್ಷ್ಮವಾಗಿರುವಂತ ಇನ್ನೊಂದು ದೇಹ ಇದೆ. ಯಾವ್ದದು? ಮನೋಮಯ ಕೋಶ, ಮೆಂಟಲ್ ಬಾಡಿ. ನಮ್ಮ ಯೋಚನೆಗಳು, ನಮ್ಮ ಫೀಲಿಂಗ್ಸು, ನಮ್ಮ ಮೆಮೊರಿ, ಇದೆಲ್ಲವೂ ಮನೋಮಯ ಕೋಶದಲ್ಲಿ ಇರುತ್ತೆ. ಅದಕ್ಕಿಂತ ಇನ್ನೂ ಸಟಲ್ ಅಂದ್ರೆ ಇನ್ನೂ ಸೂಕ್ಷ್ಮವಾಗಿದೆ. ಅದು ಯಾವ ಕೋಶ? ಅದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂತಂದ್ರೆ ಇದೆಲ್ಲ ಏನ್ ಆಗ್ತಾ ಇದೆ ಅನ್ನೋದನ್ನ ರೆಜಿಸ್ಟರ್ ಮಾಡ್ಕೊಂಡು ಹೇಳತ್ತೆ. ಇಟ್ ಈಸ್ ಲೈಕ್ ಇಟ್ ಈಸ್ ಟೆಲಿಂಗ್, ಇಟ್ ಈಸ್ ಗಿವಿಂಗ್ ಅ ಡಿಸಿಷನ್. ವಾಟ್ ಎವರ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ಇಟ್ ಹ್ಯಾಪನಿಂಗ್, ಹೌ ಈಸ್ ಇಟ್ ಹ್ಯಾಪನಿಂಗ್ ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳುವಂತ ಬುದ್ಧಿ ಶಕ್ತಿ ಇದೆಯಲ್ಲ, ಆ ಬುದ್ಧಿಶಕ್ತಿ ಇರುವಂತದಕ್ಕೆ
ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಅದಕ್ಕಿಂತ ಇನ್ನೂ ಸೂಕ್ಷ್ಮವಾಗಿರುವಂತ, ಇನ್ನೂ ಸಟಲ್ ಆಗಿರುವಂತದ್ದು ಅಂತಂದ್ರೆ ಆನಂದಮಯ ಕೋಶ. ಇಟ್ ಇಸ್ ಕಾಲ್ಡ್ ಬ್ಲಿಸ್ಫುಲ್ ಬಾಡಿ. ಈ ಆನಂದಮಯ ಕೋಶ ಏನು? ಇದೇ ಮುಖ್ಯವಾಗಿರುವಂಥದ್ದು. ಆನಂದಮಯ ಕೋಶ ಅಂತಂದ್ರೆ ಈ ಎಲ್ಲ ಕೋಶಗಳು ಹೇಗೆ ನಡೀತಾ ಇದೆ, ಯಾವುದರಲ್ಲಿ ನಡೀತಾ ಇದೆ, ಇದಕ್ಕೆ ಪವರ್ ಕೊಡ್ತಾ ಇರುವಂತದ್ದು ಅಂತಂದ್ರೆ ಆನಂದಮಯ ಕೋಶ. ಇದು ಅರಿವು. ಅರಿವಿನಿಂದ ಪ್ರತಿಯೊಂದು ಈ 4 ಕೋಶಗಳು ನಡೀತಾ ಇದೆ. ಅಂಡ್ ಎಕ್ಸ್ಕ್ಯೂಸ್ ಮೀ, ಈ 5 ಕೋಶಗಳ ಬಗ್ಗೆ ಹೇಳಿದೆ. ಹಾಗಾದ್ರೆ ನಾವು ಉಸಿರಾಟ ಮಾಡ್ತಾ ಇದೀವಲ್ವಾ, ಈ ಉಸಿರಾಟ ಮಾಡ್ತಾ ಇರೋದು ವಿ ಕಾಲ್ ಇಟ್ ಆಸ್ ಅ ಬ್ರೀತಿಂಗ್ ಎಕ್ಸರ್ಸೈಸ್. ಬಟ್ ವೈ ಡು ವಿ ಕಾಲ್ ಇಟ್ ಆಸ್ ಅ ಪ್ರಾಣಿಕ್ ಬಾಡಿ? ಇನ್ನೂ ಒಂದು ಹೇಳ್ತೀನಿ. ಈಗ ನಮ್ಮ ಪ್ರಾಣಾಯಾಮ ಯಾತಿಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಎಕ್ಸಾಂಪಲ್ ದೇ ಗಿವ್ ಇಸ್, ನನ್ನ ಮೈಂಡ್ ಕಾಮ್ ಆಗೋದಕ್ಕೆ. ನನ್ನ ಮೈಂಡ್ ತುಂಬಾ ಇಟ್ಸ್ ಜಸ್ಟ್ ಮೂವಿಂಗ್ ಅರೌಂಡ್, ತುಂಬಾ ಹೇವೈರ್ ಆಗಿದೆ, ಪೀಸ್ಫುಲ್ ಇಲ್ಲ. ಹಾಗಾಗಿ ನನಗೆ ಪ್ರಾಣಾಯಾಮ ಮಾಡಿದ್ರೆ ನನಗೆ ಮೈಂಡ್ ಕಾಮ್ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾ ಪ್ರಾಣಾಯಾಮ ಮಾಡ್ತೀನಿ ಅಂತ ಹೇಳ್ತಾರೆ. ಯಾತಿಕ್ ಹಂಗ್ ಹೇಳ್ತಾರೆ ಗಮನಿಸಿ. ಅನ್ನಮಯ ಕೋಶಕ್ಕೂ ಮತ್ತೆ ಮನೋಮಯ ಕೋಶಕ್ಕೂ ಮಧ್ಯಭಾಗದಲ್ಲಿ ಇರುವಂತದ್ದು ಅಂತಂದ್ರೆ ಪ್ರಾಣಮಯ ಕೋಶ. ಇಟ್ ಈಸ್ ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಮೈಂಡ್ ಅಂಡ್ ದಿ ಬಾಡಿ. ಸೊ ಹಾಗಾಗಿ ನೀವೇ ಗಮನಿಸ್ಬೋದು, ನಮ್ಗೆ ಕೋಪ ಬಂದಾಗ ನಮ್ಮ ಬ್ರೆತ್ ಹೇಗಿರುತ್ತೆ? ಇಟ್ ವಿಲ್ ಬಿ ವೆರಿ ಫಾಸ್ಟ್, ಬೇಗ 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 ಓಡಾಡ್ತಾ ಇರುತ್ತೆ. ಅಥವಾ ನಮ್ಗೆ ಯಾವ್ದಾದ್ರು ಒಂದು ಸಿಕ್ನೆಸ್ ಇದ್ದಾಗ, ಕಾಯಿಲೆ ಇದ್ದಾಗ ನಮ್ಮ ಬ್ರೆತ್ ಗಮನಿಸಿದ್ರೆ ಯಾವ ರೀತಿ ಇರುತ್ತೆ? ತುಂಬಾ ಹೆವಿ ಅನ್ಸ್ತಾ ಇರುತ್ತೆ, ಉಸಿರು ತಗೊಳಕ್ಕೆ ಕಷ್ಟ ಅನ್ಸ್ತಾ ಇರುತ್ತೆ. ಇಟ್ ಇಸ್ ವೆರಿ ಹೆವಿ. ಸಂತೋಷ ಆದಾಗ ಹೇಗಿರುತ್ತೆ? ಒಂಥರ ವೆರಿ ಲೈಟ್ ಫೀಲಿಂಗ್ ಕೊಟ್ಟಿರುತ್ತೆ. ಸೊ ಕಾಮ್ ಆಗಿದ್ದಾಗ, ನಗ್ನಗ್ತಾ ಇದ್ದಾಗ ಅದು ಒಂಥರ ವೆರಿ ಕಾಮ್ ಆಗಿರುತ್ತೆ. ನಮ್ಗೆ ಉಸಿರಾಡ್ತಾ ಇದೀವಿ ಅನ್ನೋ ಒಂದು ಪರಿಜ್ಞಾನನೇ ಇರೋದು, ಆರಾಮಾಗಿರುತ್ತೆ. ಅಂದ್ರೆ ಈ ಒಂದು ಉಸಿರು ಏನಿದೆಯೋ, ದ ಬ್ರೀತಿಂಗ್ ಏನಿದೆಯೋ, ಅದು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ. ಇಟ್ ಹ್ಯಾಪನ್ಸ್ ವಿತ್ ದಟ್. ಬಟ್ ಆಕ್ಚುಲಿ ಹೌ ಈಸ್ ಬ್ರೆತ್ ರಿಲೇಟೆಡ್ ಟು ಪ್ರಾಣ? ಪ್ರಾಣಾಯಾಮಕ್ಕೂ ಬ್ರೆತ್ಗೂ ಏನು ಒಂದು ಸಂಬಂಧ ಇದೆ ಇಲ್ಲಿ? ಹಾಗಾದ್ರೆ ಪ್ರಾಣಾಯಾಮ ಅಂತೀವಿ, ಬ್ರೀತಿಂಗ್ ಎಕ್ಸರ್ಸೈಸ್ ಅಂತೀವಿ, ಹೇಗೆ ಅದಕ್ಕೆ ಕನೆಕ್ಟಿವಿಟಿ ಇದೆ? ಏನಾದ್ರೂ ಹೇಳ್ಬೋದಾ? ಯಾಕೆಂದ್ರೆ ಯೋಗ ಮಾಡೋರು ತುಂಬಾ ಜನ ಇದ್ದೀರಾ. ನಾ ಇಲ್ಲಿ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟೆ, ಹೇಗೆ ಪ್ರಾಣಾಯಾಮ ಅನ್ನೋದು ಹೇಗೆ ಕನೆಕ್ಟ್ ಆಗತ್ತೆ ಅಂತ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಫ್ ಯು ಕ್ಯಾನ್ ಟೆಲ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಬ್ರೆತ್ ಅಂಡ್ ದಿ ಪ್ರಾಣ? ಪೂರ್ಣಿಮಾ ಹೇಳ್ಬೋದಾ? ಇಲ್ಲ, ಜಯಶ್ರೀ ಜಯಶ್ರೀ ಹೇಳಿ. ಜಯಶ್ರೀ, ಥಿಂಕಿಂಗ್ ಅದು breathing andre without much consciousness, and prana, like I don't know whether we that conscious inhaling and exhaling with the manassannu adralli engage ಮಾಡಿ, because breathing we do throughout the day without any thought to the breath that we take. Prana andaga maybe that ಆ ಹೀಲಿಂಗ್ ಪವರ್ ನಂದು ಬ್ರೆತ್ ಅಲ್ಲಿ ಹೇಗ್ ಬರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಡೂ ಇಟ್ ವಿತ್ ದ ಮನಸ್ಸನ್ನು ಇಟ್ಟು. ಓಕೆ, ಭಾವದಿಂದ ಮಾಡುವಂಥದ್ದು ನೀವು ಪ್ರಾಣಾಯಾಮ ಅಂತ ಹೇಳ್ತಾ ಇದ್ದೀರಾ. ಯು ಯೂಸಿಂಗ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಭಾವದಿಂದ ಮಾಡುವಂಥದ್ದು ಪ್ರಾಣಾಯಾಮ, ಅಥವಾ
ಸುಮ್ನೆ ಹಾಗೆ ಉಸಿರಾಡ್ತಾ ಇದ್ರೆ ಅದು ಬ್ರೀತಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾ ಇದ್ದೀರಾ, ಕರೆಕ್ಟಾ ಜಯಶ್ರೀ? ಹಾ ಹೌದು. ಓಕೆ ಓಕೆ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಣ ಅಂತಂದ್ರೆ ಇಟ್ ಈಸ್ ದೇರ್ ಎವ್ರಿವೇರ್. ಅದೇ ಹೇಳಿದ್ನಲ್ಲ, ಇಟ್ಸ್ ಅನ್ ಎನರ್ಜಿ ವಿಚ್ ಈಸ್ ಬಬ್ಲಿಂಗ್ ಇನ್ ದ ಹೋಲ್ ಬಾಡಿ. ಆದ್ರೆ ಅದು ಅಷ್ಟು ಸೂಕ್ಷ್ಮವಾಗಿ ಇದೆ ಅಂತಂದ್ರೆ ಅದನ್ನ ವಿ ಕೆನಾಟ್ ಕಮ್ ಇನ್ ಟು ಕಾಂಟ್ಯಾಕ್ಟ್. ಅದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ. ಅದನ್ನ ಹೇಗೆ ಉಪಯೋಗಿಸ್ಬೇಕು ಅದನ್ನ ನಮ್ಗೆ ಇಟ್ ಕೆನಾಟ್ ಬಿ ಯೂಸ್ಡ್. ಆ ಪ್ರಾಣ ಅನ್ನೋದು ಕಣ ಕಣದಲ್ಲಿ ಹರಿತಾ ಇದೆ. ಇವಾಗ ಅದನ್ನ ಉಪಯೋಗಿಸ್ಬೇಕು ಅಂತಂದಾಗ, ಅಷ್ಟು ಸೂಕ್ಷ್ಮವಾಗಿರುವಂತದನ್ನ ಉಪಯೋಗಿಸ್ಬೇಕು ಅಂತಂದಾಗ ವಿ ನೀಡ್ ಅ ಮೀಡಿಯಂ. ಇವಾಗ ಈಗ ತುಪ್ಪ ಇದೆ, ತುಪ್ಪ ಅನ್ನೋದು ಬಾಣ್ಲೆನಲ್ಲಿ ಇದೆ. ಆ ತುಪ್ಪನ ನಾವು ತೆಗೆದು ತಟ್ಟೆಗೆ ಹಾಕಬೇಕು ಅಂತಂದಾಗ ನಾವ್ ಯಾವ್ದನ್ನ ಉಪಯೋಗಿಸ್ತೀವಿ? ಸ್ಪೂನಿನ ಮುಖಾಂತರ ತುಪ್ಪವನ್ನು ತೆಗೆದು ತಟ್ಟೆಗೆ ಉಪಯೋಗಿಸ್ತೀವಿ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಅಷ್ಟೇ, ಇದು ರಿಯಾಲಿಟಿಗೆ ತಗೊಳ್ಬಾರ್ದು. ಸೊ ಹಾಗೆ ನಾನು ಟು ಎಕ್ಸ್ಪ್ಲೇನ್ ದ ಪ್ರಾಣ ಹಾಗೂ ಉಸಿರಿಗೂ ಏನು ಸಂಬಂಧ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರಾಣ ಅನ್ನೋದು ಪ್ರತಿ ಕಣ ಕಣದಲ್ಲಿ ಹರಿದಾಡ್ತಾ ಇದೆ, ಅದೇ ನಮ್ಗೆ ಶಕ್ತಿಯನ್ನು ಕೊಡ್ತಾ ಇದೆ. ಈ ಉಸಿರು ಏನ್ ಮಾಡ್ತಾ ಇದೆ? ಉಸಿರು ಅನ್ನೋದು ಯು ಕ್ಯಾನ್ ಟೆಲ್ ಇಟ್ ಇಸ್ ಲೈಕ್ ಅ ಸ್ಪೂನ್. ಉಸಿರಿನ ಮುಖಾಂತರ ನಾವು ಪ್ರಾಣ ಶಕ್ತಿಯನ್ನು ಮುಟ್ತೀವಿ, ಪ್ರಾಣ ಶಕ್ತಿಯನ್ನು ಉಪಯೋಗಿಸ್ತೀವಿ. ಹೇಗೆ? ನಮ್ಮ ದೇಹದಲ್ಲಿ 5 ರೀತಿಯ ಪ್ರಾಣಿಗಳಿದೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ 5 ರೀತಿಯ ಪ್ರಾಣಗಳು ಇದೆ. ಪ್ರಾಣ ಶಕ್ತಿ ಎನ್ನುವುದು ಈ ಪ್ರಾಣವಾಯುವು ಹೃದಯದಲ್ಲಿದೆ. ಅಪಾನ ವಾಯುವು ನಮ್ಮ ಗುದದ್ವಾರದಲ್ಲಿದೆ. ಮತ್ತೆ ಉದಾನ ವಾಯು ನಮ್ಮ ಗಂಟ್ಲಿನಲ್ಲಿದೆ. ಸಮಾನ ವಾಯು ನಮ್ಮ ಇಂಟೆಸ್ಟೈನ್ ನಲ್ಲಿದೆ, ಸಮಾನ ವಾಯು. ಮತ್ತೆ ವ್ಯಾನ ವಾಯು ಅನ್ನೋದು ಪೂರ್ತಿ ದೇಹದಲ್ಲಿ ಹರಿತಾ ಇದೆ. ಈಗ ಉಸಿರನ್ನ ನಾವು ತಗೊಂಡಾಗ ಆ ಪ್ರಾಣವಾಯು ಎಲ್ಲಿದೆ? ಹೃದಯದಲ್ಲಿದೆ. ಉಸಿರು ತಗೊಂಡಾಗ ಪ್ರಾಣವಾಯು ಹೋಗಿ ಅಪಾನ ವಾಯುವಿನಲ್ಲಿ ಮಿಕ್ಸ್ ಆಗತ್ತೆ. ಇಟ್ ಈಸ್ ಅನ್ ಇನ್ಹಲೇಷನ್. ವೆನ್ ವಿ ಟೇಕ್ ಅಂತ ನಾವು ಉಸಿರನ್ನ ಆಡಿದಾಗ ಅಪಾನ ವಾಯು ಇರುವಂತ ಜಾಗ ಯಾವುದು? ನಮ್ಮ ಲೋವರ್ ಇಂಟೆಸ್ಟೈನ್ ಜಾಗ. ಸೊ ಹಾಗಾಗಿ ಅಪಾನ ವಾಯು ಒಳಗಡೆ ನಮ್ಮ ಪ್ರಾಣವಾಯು ಹೋಗಿ ಮಿಕ್ಸ್ ಆಗತ್ತೆ. ಇದನ್ನ ಹೇಗ್ ಮಾಡಬಹುದು? ಇನ್ಹಲೇಷನ್ ಇಂದ ಮಾಡಬಹುದು. ಉಸಿರನ್ನ ತಗೊಂಡಾಗ ಪ್ರಾಣವಾಯುವನ್ನು ತಗೊಂಡು ಪ್ರಾಣವಾಯುವು ಹೋಗಿ ಅಪಾನ ವಾಯುವಿನಲ್ಲಿ ಮಿಕ್ಸ್ ಆಗತ್ತೆ. ಇಟ್ ಗೋಸ್ ಇನ್ಸೈಡ್ ಅಂಡ್ ಮಿಕ್ಸಸ್ ವಿತ್ ಅಪಾನ ವಾಯು. ಮತ್ತೆ ಎಕ್ಸೇಲ್ ಮಾಡಿದಾಗ ಏನಾಗತ್ತೆ? ಅಪಾನ ವಾಯು ಮೇಲ್ ಬಂದು ಪ್ರಾಣವಾಯು ಜೊತೆ ಮಿಕ್ಸ್ ಆಗಿ ಆಚೆ ಬರುತ್ತೆ. ಸೊ ಇದಕ್ಕೆ ಯಾವುದು ಒಂದು ಅದರ ಸ್ಥಾನದಲ್ಲಿದೆ. ಪ್ರಾಣವಾಯು ಹೃದಯ ಸ್ಥಾನದಲ್ಲಿದೆ, ಅಪಾನ ವಾಯು ಗುದದ್ವಾರದಲ್ಲಿದೆ, ಉದಾನ ವಾಯು ಕಂಠ ಸ್ವರದಲ್ಲಿದೆ, ಸಮಾನ ವಾಯು ಇಂಟೆಸ್ಟೈನ್ ಜಾಗದಲ್ಲಿ ನಮ್ಮ ಡೈಜೆಸ್ಟಿವ್ ಆರ್ಗನ್ಸ್ ಅಲ್ಲಿ ಇದೆ. ಸೊ ಅದರ ಜಾಗದಲ್ಲಿ ಅದರ ಪ್ರಾಣ ಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಬಟ್ ಇಫ್ ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ಒಂದ್ರಿಂದ ಇನ್ನೊಂದು ಮಿಕ್ಸ್ ಆಗ್ಬೇಕು, ಒಂದ್ರಿಂದ ಒಂದು ಒಳಗಡೆ ಚಲನೆ ಆಗಬೇಕು ಅಂತಂದಾಗ ವಿ ನೀಡ್ ಅ ಮೀಡಿಯಂ. ಆ ಮೀಡಿಯಂ ಅಥವಾ ಪೈಪ್. ಆ ಪೈಪ್ ಹೆಂಗಾಗತ್ತೆ? ಅದು ಉಸಿರು ನಾವು ತಗೊಳ್ತೀವಲ್ಲ, ಉಸಿರಾಡಿದಾಗ ಏನಾಗುತ್ತೆ? ಗಾಳಿ ಒಳಗಡೆ ಹೋದಾಗ ಪ್ರಾಣವಾಯು ಜೊತೆ ಮಿಕ್ಸ್ ಆಗಿ ನಮ್ಮ ಇಂಟೆಸ್ಟೈನ್ಗೆ ಹೋಗುತ್ತೆ. ಮತ್ತೆ ಎಕ್ಸೇಲ್ ಆಗ್ಬೇಕಾದ್ರೆ ಅಪಾನ ವಾಯು ಪ್ರಾಣವಾಯು ಜೊತೆ ಮಿಕ್ಸ್ ಆಗಿ ಆಚೆ ಬರುತ್ತೆ. ಒಂದೊಂದು ವಾಯುವಿಗೆ ಅದರದ್ದೇ ಆದ ಕೆಲಸಗಳು ಇದ್ದೇ ಇರುತ್ತೆ. ಈ ಎಕ್ಸಾಂಪಲ್ ಪ್ರಾಣವಾಯು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ರೆಸ್ಪಿರೇಷನ್, ಹೃದಯ ನಮ್ಮ ಚೆನ್ನಾಗಿ ಉಸಿರಾಟ ಮಾಡೋದಕ್ಕೆ ಪ್ರಾಣವಾಯು ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹೇಳಿದ್ರು ಪ್ರಾಣವಾಯುನ ಚೆನ್ನಾಗಿ ತಗೊಳ್ಳಿ ಅಂತ. ಯಾಕೆ ಅಂತಂದ್ರೆ ಹೃದಯ ಭಾಗದಲ್ಲಿ ಪ್ರಾಣವಾಯು ತುಂಬಿರುತ್ತೆ. ಮತ್ತೆ ಅಪಾನ ವಾಯು ಎಲ್ಲಿರುತ್ತೆ? ಗುದದ್ವಾರದಲ್ಲಿರುತ್ತೆ. ಅದ್ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಎಲಿಮಿನೇಷನ್ಗೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೋಗ್ತೀವಲ್ಲ, ಎಲಿಮಿನೇಷನ್, ಅದಕ್ಕೆ ಬೇಕು ಗುದದ್ವಾರದಲ್ಲಿರುವಂತ ಅಪಾನ ವಾಯು. ಮತ್ತೆ ಸಮಾನ ವಾಯು ಯಾಕೆ ಬೇಕು? ಅಸಿಮಿಲೇಷನ್. ನಾವು ತಿಂದಿರುವಂತ ಎಲ್ಲ ಆಹಾರವು ಡೈಜೆಸ್ಟ್ ಆಗೋದಿಕ್ಕೆ
ಪರ್ಟಿಕ್ಯುಲರ್ ಟೈಪ್ ಆಫ್ ವಾಯು ಬೇಕು. ಅದಕ್ಕೆ ಉದಾನ ವಾಯು ಅಂತ, ಸಾರಿ ಸಮಾನ ವಾಯು ಅಂತ ಕರೀತಾರೆ. ಉದಾನ ವಾಯು ಯಾವ್ದ್ರೊಳಗಿದೆ? ಕಂಠದಲ್ಲಿ. ಇವಾಗ ಹೇಳ್ತಾರೆ ನೋಡು, ನಮ್ಗೆ ಸರಿಯಾಗಿ ಉಸಿರಾಡಕ್ ಆಗದೆ ಇದ್ರೆ ದ ಏರ್ ಎಲಿಮೆಂಟ್ ನಮ್ಮ ಗಂಟ್ಲಿನಲ್ಲಿ ಸರಿ ಬರ್ದೇ ಇದ್ರೆ ಮಾತಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಉದಾನ ವಾಯು ಪ್ರಾಬ್ಲಮ್ ಆಗಿದೆ ಅಂತ. ಹಾಗಾಗಿ ಅದರಲ್ಲಿ ಪ್ರತಿಯೊಂದ್ರೊಳಗುನು ಅದರದ್ದೇ ಆದ ಒಂದು ಕೆಲಸವನ್ನು ಮಾಡ್ತಾ ಇರುತ್ತೆ. ಅದು ಚರ್ನಿಂಗ್ ಹೇಗಾಗತ್ತೆ? ಒಂದಕ್ಕೊಂದು ಮಿಕ್ಸ್ ಆಗಿ, ಪ್ರತಿಯೊಂದು ಮಿಕ್ಸ್ ಆಗೋದು ಹೇಗೆ? ಅದರದ್ರ ಜಾಗದಲ್ಲಿ ಹಾಗಾಗಿ ಇದ್ಬಿಟ್ರೆ ಮಿಕ್ಸ್ ಆಗೋದಿಲ್ಲ. ಆದ್ರೆ ಈ ಒಂದು ನಾವು ಏನು ಎಕ್ಸರ್ಸೈಸ್ ಮಾಡ್ತೀವಲ್ಲ, ಇನ್ಹೇಲೇಷನ್, ಎಕ್ಸಲೇಷನ್, ಮತ್ತೆ ಹೋಲ್ಡಿಂಗ್ ದ ಬ್ರೆತ್, ಮತ್ತೆ ಹೊಟ್ಟೆನಲ್ಲಿ ಯಾವುದೇ ಒಂದು ಗಾಳಿ ಇಲ್ದಿರೋ ಅಂತ ಒಂದು ಕ್ರಿಯೆ ಮಾಡ್ತೀವಲ್ಲ, ರೇಚಕ ಕ್ರಿಯೆ, ಇದೆಲ್ಲ ಮಾಡೋದ್ರಿಂದ ಏನಾಗತ್ತೆ? ನಾವು ಪ್ರಾಣವಾಯು, ಅಪಾನವಾಯು, ಸಮಾನವಾಯು, ಉದಾನವಾಯು, ಅದರದ ಒಂದು ಮೂವ್ಮೆಂಟ್ ಗೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಇಟ್ ಗೋಸ್, ಇಟ್ ಮಿಕ್ಸಸ್, ಇಟ್ ಮೂವ್ಸ್ ಇನ್ ದ ಬಾಡಿ. ಸೊ ಅದಕ್ಕೋಸ್ಕರ ಈ ಪ್ರಾಣಾಯಾಮ ಅಂತಂದ್ರೆ ಪ್ರಾಣಕ್ಕೆ, ದೇಹದಲ್ಲಿರುವಂತಹ ಪ್ರಾಣಕ್ಕೆ, 5 ರೀತಿಯ ಪ್ರಾಣಕ್ಕೆ ಡೈರೆಕ್ಷನ್ ಕೊಡುವಂಥದ್ದು ಯಾವುದು? ಹೆಲ್ಪ್ ಮಾಡುವಂಥದ್ದು ಯಾವುದು? ದ ಬ್ರೆತ್, ದ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್. ಇದಕ್ಕೆ ಯಜ್ಞ ಅನ್ನೋ ಹೆಸರು ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂತಂದ್ರೆ, ಇದ್ರೊಳಗೆ ನೋಡಿ, ಅಗ್ನಿ ಯಾವುದು? ಅಗ್ನಿ ಅಪಾನವಾಯು ಅಂತ. ಅಪಾನವಾಯು ಅಂತಂದ್ರೆ ಗುದದ್ವಾರದಲ್ಲಿರುವಂತ ಅಪಾನವಾಯು ಉರಿತಾ ಇದೆ. ಆ ಅಪಾನವಾಯುವಿಗೆ ಹವಿಸ್ ಯಾವುದು? ಪ್ರಾಣವಾಯು. ಪ್ರಾಣವಾಯು ಹೋಗಿ ಅಪಾನವಾಯುದಲ್ಲಿ ಬೀಳ್ಬೇಕು. ಅಂದ್ರೆ ಅರ್ಥ ಏನು? ಹೇಗ್ ಬೀಳತ್ತೆ? ಹೃದಯದಲ್ಲಿರುವಂತ ಗಾಳಿ ಗುದದ್ವಾರದಲ್ಲಿರುವಂತ ಗಾಳಿ ಜೊತೆ ಹೇಗ್ ಮಿಕ್ಸ್ ಆಗತ್ತೆ? ಇದನ್ನೇ ಯಜ್ಞ ಅಂತ ಕರೆಯೋದು. ದಿಸ್ ಇಸ್ ಕಾಲ್ಡ್ ಇನ್ಹಲೇಷನ್. ಒಳಗಡೆ ನಾವು ಉಸಿರಾಟ ಮಾಡ್ತೀವಲ್ಲ, ವೆನ್ ವಿ ಇನ್ಹೇಲ್, ಇಟ್ ಟೇಕ್ಸ್ ದ ಪ್ರಾಣವಾಯು ಅಂಡ್ ಯಾವುದು ಕೊಡುತ್ತೆ? ಅಪಾನವಾಯು ಕೊಡುತ್ತೆ. ನಾವು ಈಗ ಮತ್ತೆ ಇನ್ನೊಂದು ಯಜ್ಞ ಯಾವುದು? 2ನೇ ರೀತಿ ಯಜ್ಞ, ಅಪಾನವಾಯುವಿನಲ್ಲಿ ಪ್ರಾಣವಾಯು. ಇದು ಎಕ್ಸಲೇಷನ್. ಅಪಾನವಾಯುವಿಂದ ಮತ್ತೆ ಇಟ್ ಕಮ್ಸ್ ಬ್ಯಾಕ್, ಪ್ರಾಣದಲ್ಲಿ ಮಿಕ್ಸ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಸೊ ಇದಕ್ಕೆ ನಾವು ಪ್ರಾಣಾಯಾಮದ ಯಜ್ಞ ಅಂತ ಕರೀತಾನೆ ಭಗವಂತ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ರೆ ಇದಕ್ಕೆ ನಾವ್ ಏನ್ ಮಾಡ್ತೀವಿ? ಉಸಿರಾಟಕ್ಕೆ ಒಂದು ಎಕ್ಸರ್ಸೈಸ್ ಅಂತ ಕೊಡ್ತೀವಿ. ಇನ್ಹೇಲ್ ಮಾಡಿ, ಹಿಂಗ್ ಮಾಡಿದ ತಕ್ಷಣ ನಮ್ ಥಾಟ್ಸ್ ಎಲ್ಲ ಬೇರೆ ಬೇರೆ ಓಡುತ್ತಾ ಇದೆ. ಅದಕ್ಕೆ ನಾವು ದಿಸ್ ಆಕ್ಚುಲಿ ಬ್ರೀತಿಂಗ್ ಎಕ್ಸರ್ಸೈಸ್. ಇದು ಯಜ್ಞ ಆಗಕ್ ಸಾಧ್ಯ ಇಲ್ಲ, ಹೋಗ್ತಾ ಇದೆ. ಇದನ್ನ ಯಜ್ಞ ಯಾವಾಗ ಆಗತ್ತೆ? ನಾವ್ ಮುಂಚೆಯಿಂದ ಹೇಳ್ತಾ ಇದೀನಿ, ಯಜ್ಞ ಅನ್ನೋ ಹೆಸರು ಬರ್ಬೇಕು ಅಂತಂದಾಗ ಅಲ್ಲಿ ಭಾವ ಇದೆ. ಏನ್ ಭಾವ? ನಾನು ಇದನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ, ನನ್ನದಲ್ಲ ಅಂತ ಕೊಡ್ತಾ ಇದ್ದೀನಿ, ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಯಾವುದನ್ನ? ಹಳೆ ನಾವು ಶ್ಲೋಕದಲ್ಲಿ ನೋಡಿದ್ವಿ, 2-3 ಶ್ಲೋಕದಲ್ಲಿ, ವಿ ಆರ್ ಇನ್ ದ ಫೈರ್ ಆಫ್ ಸೆಲ್ಫ್ ಕಂಟ್ರೋಲ್. ನಮ್ಮ ಸೆನ್ಸರಿ ಆಕ್ಟಿವಿಟೀಸ್ ನಾನ್ ಕೊಡ್ತಾ ಇದ್ದೀನಿ. ಇನ್ ದ ಫೈರ್ ಆಫ್ ಅವೇರ್ನೆಸ್ ಐ ಆಮ್ ಗಿವಿಂಗ್ ದಿ ಆಲ್ ದ ಆಕ್ಷನ್ಸ್ ಆಫ್ ದಿ ಸೆನ್ಸರಿ ಆರ್ಗನ್ಸ್. ಅಂದ್ರೆ ಅದು ಅರಿವಿನಿಂದ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಭಾವದಲ್ಲಿ ಮಾಡಿದಾಗ ಮಾತ್ರ ಅದಕ್ಕೆ ಯಜ್ಞ ಅಂತ ಕರಿತೀವಿ. ಆದ್ರೆ ನಾನು ಇವಾಗ ತಗೊಂಡಾಗ 1 2 3 4 1 2 3 4 ಇದೇನಾಯ್ತು? ಇಟ್ ಇಸ್ ಅ ಬ್ರೀತಿಂಗ್ ಎಕ್ಸರ್ಸೈಸ್. ಎಸ್, ಸ್ಟಾರ್ಟ್ ಮಾಡ್ಬೇಕಾದ್ರೆ, ನಾವು ಕಲಿಬೇಕಾದ್ರೆ ಇದನ್ನ ನಾವು ಇನ್ಹೇಲೇಷನ್, ಎಕ್ಸಲೇಷನ್, ಇದನ್ನ ನಾವು ಬ್ರೀತಿಂಗ್ ಎಕ್ಸರ್ಸೈಸ್ ಅನ್ನೋ ರೀತಿನೇ ಕಲಿಬೇಕು. ಆದ್ರೆ ಕಲಿತ ಮೇಲೆ ಇದನ್ನ ಭಾವದಿಂದ ಮಾಡಿದಾಗ ಅದಕ್ಕೆ ಪ್ರಾಣಾಯಾಮ ಯಜ್ಞ ಅಂತ ಭಗವಂತ ಈ ಶ್ಲೋಕ ಪರ್ಟಿಕ್ಯುಲರ್ಲಿ ಇದನ್ನ ಒಂದು ಶ್ಲೋಕ ಪ್ರತ್ಯೇಕವಾಗಿ ಒಂದು ಶ್ಲೋಕವಾಗಿ ಕೊಟ್ಟಿದ್ದಾನೆ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟು ಪ್ರಾಣಾಯಾಮ ಮಾಡೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹೌ ಇಂಪಾರ್ಟೆಂಟ್ ಇಟ್ ಈಸ್. He has given ಪ್ರತ್ಯೇಕ he has dedicated 2 ಶ್ಲೋಕಾಸ್ ಫಾರ್ ದ ಪ್ರಾಣಾಯಾಮ. ಅಂದ್ರೆ ಅರ್ಥ, ಪ್ರಾಣಾಯಾಮ ಕೂಡ, ಉಸಿರಾಟವೂ ಕೂಡ, ಇಟ್ಸ್ ಅ ಸಿಂಪಲ್ ಆಕ್ಟ್ ಅಂಡ್ ಇಟ್ ಇಸ್ ನಾಟ್ ಅಟ್ ಆಲ್ ಇನ್ ಅವರ್ ಕಂಟ್ರೋಲ್. ನಾವು ಮಾಡ್ದಲೇ ಕೂಡ, ನಾವು ನಿದ್ದೆ ಮಾಡ್ತಾ ಇದ್ರು ಕೂಡ ಅದು ನಡೀತಾನೇ ಇರುತ್ತೆ. ಪ್ರಾಣಾಯಾಮ ಯಜ್ಞ ನಡೀತಾನೇ ಇರುತ್ತೆ. ಆದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ, ಪ್ರಾಣಾಯಾಮ ಯಜ್ಞ ನಡೀತಾ ಇದೆ ಅನ್ನೋ ನಮ್ಗೆ ಅರಿವಿಲ್ಲ ಅಷ್ಟೇ. ನಾವ್ ಯಾವಾಗ ಅರಿವಿನಿಂದ ಮಾಡ್ತೀವಿ ಅದು ನಮಗಷ್ಟೇ, ನಮಗೆ ಅದು. ಆದ್ರೆ ಭಗವಂತ ಸ್ವಯಂ ಯಜ್ಞದಲ್ಲಿ ಮುಳುಗಿದಾನೆ. ಬಿಕಾಸ್ ಈ ದೇಹ, ಮನ, ಬುದ್ಧಿ ಕೂಡ ಅವಂದೇ.
ಸ್ವಯಂ ಯಜ್ಞ ಮಾಡ್ಕೊಳ್ತಾ ಇದ್ದಾನೆ, ಆದ್ರೆ ನಮ್ಗೆ ಗೊತ್ತಿಲ್ಲ ಅದು. ಆದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಸ್ವಯಂ ಯಜ್ಞ ನಡೀತಾ ಇದೆ, ಇದನ್ನ ಅರಿತುಕೋ, ಪ್ರಾಣಾಯಾಮ ಯಜ್ಞ ಅಂತ ಹೇಳ್ತಾನೆ. ಇದನ್ನ ತಿಳಿದವ್ರು, ಆದ್ರೆ ಇನ್ನು ಹೇಳ್ತಾನೆ, ಇದನ್ನ ತಿಳಿದವ್ರಿಗೆ, ಪ್ರಾಣಾಯಾಮನ ಸರಿಯಾಗಿ ತಿಳಿದವ್ರಿಗೆ ಪ್ರಾಣಾಯಾಮ ಪರಾಯಣಾಹ ಅಂತ ಕರಿತೀನಿ ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಪ್ರಾಣಾಯಾಮನ ಸರಿಯಾಗಿ ಹೇಗೆ ಮಾಡೋದು? ಪ್ರತಿಯೊಂದ್ರೊಳಗೆ 1, 2, 3, 4 ಅಂತ ಹೇಳೋ ಬದಲಾಗಿ ಮಾನಸಿಕವಾಗಿ ನಮ್ಮ ಇಷ್ಟ ದೇವತೆಯ ಹೆಸರೋ ಇಲ್ಲ ಓಂಕಾರವೋ ನಡೀತಾ ಇದ್ರೆ, ಅಂದ್ರೆ ಓಂ 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 ಅದು ಯಜ್ಞ ನಡೀತಾ ಇದೆ, ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ? ಓಂ ಓಂ ಅಪಾನ ವಾಯುವಿಗೆ ಹವಿಸ್ಸಾಗ್ತಾ ಇದೆ, ಮತ್ತೆ ವಾಪಸ್ ಬರ್ತಾ ಇದೆ. ಓಂ 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 ಬರ್ತಾ ಇದೆ, ವಾಪಸ್ ಬರ್ತಾ ಇದೆ. ಸೊ ಇದು ಪ್ರಾಣಾಯಾಮ ಯಜ್ಞ. ನೀವ್ ಯಾವಾಗ ಪ್ರಾಣಾಯಾಮಕ್ಕೆ ಕೂತ್ಕೊಳ್ತಿರೋ, ಇದಕ್ಕೇನ್ ಸೆಪರೇಟ್ ಟೈಮ್ ಇಡ್ಬೇಕಾದಿಲ್ಲ. ಆದ್ರೆ ನೀವು ಪ್ರಾಣಾಯಾಮ ಮಾಡ್ಬೇಕು ಅಂತ ಕೂತಾಗ ನಿಮ್ಮ ಇಷ್ಟ ದೇವತೆ ಇರ್ಬೋದು, ಶಿವ ಶಿವ, ರಾಮ 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 ರಾಮ, ನೀವು ಬಾಯಲ್ಲಿ ಹೇಳ್ಬೇಕಾದಿಲ್ಲ. ಆದ್ರೆ ಮನಸ್ಸಿನಲ್ಲಿ ರಾಮನಿಗೆ ರಾಮನಿಗೆ ರಾಮನಿಗೆ, ಕೃಷ್ಣನಿಗೆ ದತ್ತನಿಗೆ ದತ್ತನಿಗೆ ದತ್ತನಿಗೆ, ಹೀಗೆ ಹೇಳ್ತಾ 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 ಏನಾಗತ್ತೆ, ನೀವು ಮಾಡುವಂತ ನಿಮ್ಮ ಇಷ್ಟ ದೇವತೆಗೆ ಉಸಿರನ್ನು ಕೊಡ್ತಾ ಇದ್ದೀರಾ, ನಿಮ್ಮ ಪ್ರಾಣವನ್ನೇ ಭಗವಂತನಿಗೆ ಕೊಡ್ತಾ ಇದ್ದೀರಿ. ಸೋ ಬ್ಯೂಟಿಫುಲ್. ಅವನು ಕೊಟ್ಟಿರುವಂತಹ ಪ್ರಾಣವನ್ನೇ ಅರಿವಿನಿಂದ ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೀರಾ. ಈ ರೀತಿ ಕೂಡ ಯಜ್ಞ ಮಾಡ್ಬೋದು ಅಂತ ಯಾರು ಯೋಚನೆ ಮಾಡಿರ್ತಾರೆ? ಇದಕ್ಕೆ ಅಂತ ಯೂಶಲಿ ಒಂದು ನಂಬರ್ ಇದ್ದೇ ಇರುತ್ತೆ. ತಗೊಳ್ಬೇಕಾದ್ರೆ ಇನ್ಹಲೇಷನ್ ಅಲ್ಲಿ 4, ಅಂದ್ರೆ ಇನ್ಹಲೇಷನ್ ಅಲ್ಲಿ 1, 2, 3, 4, ಆಮೇಲೆ ಒಂದು ಸತಿ ಪೂರ್ತಿಯಾಗಿ ಉಸಿರು ಕಂಪ್ಲೀಟ್ ಆಗಿ ಹೋದ್ಮೇಲೆ ಹೇಳ್ತೀವಿ ಎಷ್ಟು ಹೊತ್ತು ಒಳಗಡೆ ಆ ಒಂದು ತಗೊಂಡಿರುವಂತ ಕೊಟ್ಟಿರುವಂತ ಆ ಒಂದು ಹವಿಸ್ಸು ಏನಿದೆಯೋ ಅದು ಪೂರ್ತಿ ದೇಹದಲ್ಲಿ ಸರ್ಕ್ಯುಲೇಟ್ ಆಗತ್ತೆ. ಯಾವಾಗ? ಕುಂಭಕದಲ್ಲಿದ್ದಾಗ, ಅಂದ್ರೆ ಹೋಲ್ಡಿಂಗ್ ದ ಬ್ರೆತ್ ಅಲ್ಲಿದ್ದಾಗ. ಅದು ಎಷ್ಟು ಕೌಂಟು? ಅಕಾರ್ಡಿಂಗ್ ಟು ದ ಶಾಸ್ತ್ರಾಸ್ ಹೇಳ್ತಾ ಇರೋದು ನಾನು ಓನ್ ಇದೆಲ್ಲ 16 ಕೌಂಟ್ಸ್, 16 ಕೌಂಟ್ಸ್ ಕುಂಭಕದಲ್ಲಿ ಇದ್ದು, ಮತ್ತೆ ಎಕ್ಸೇಲ್ ಮಾಡಿದಾಗ 8 ಕೌಂಟ್ ಇದ್ರೆ ಇದು ಪ್ರಾಣಾಯಾಮ. ಇಟ್ಸ್ ಇಸ್ ಕಾಲ್ಡ್ ಕಂಪ್ಲೀಟ್ ದಟ್ ಗಿವಿಂಗ್ ಡೈರೆಕ್ಷನ್ ಟು ದ ಹೋಲ್ ಪ್ರಾಣ. ಅಂದ್ರೆ ದ ಹೋಲ್ ಇಟ್ ಸರ್ಕ್ಯುಲೇಟ್ಸ್ ಇನ್ ದ ಹೋಲ್ ಬಾಡಿ ಇನ್ ಅ ವೆರಿ ರಿದಮಿಕ್ ಅಂಡ್ ಪ್ಯಾಟರ್ನ್ ವೇ. ಆದ್ರೆ ಇದನ್ನ ಕಲ್ತ್ಕೊಳ್ಬೇಕು ಅಂತಂದಾಗ ಒಬ್ಬ ಗುರುವು ನಮ್ಮ ಕಣ್ಮುಂದೆ ಇರ್ಬೇಕು. ನಾವು ಅವ್ರ ಹತ್ರ ಸರಿಯಾದ ರೀತಿಯಲ್ಲಿ, ಸರಿಯಾದ ಗುರುವಿನಿಂದ 1 ದಿನ 2 ದಿನ ಅಂತಲ್ಲ, ಅಟ್ಲೀಸ್ಟ್ ಒಂದು ವರ್ಷದ ತನಕ ಆದ್ರೂ ಅವರ ಮುಖಾಂತರ ಕಲ್ತ್ಕೊಳ್ಬೇಕು ಸರಿಯಾದ ರೀತಿನಲ್ಲಿ ಪ್ರಾಣಾಯಾಮ ಅಂದ್ರೆ ಏನು, ಹೇಗ್ ಮಾಡ್ಬೇಕು, ಮತ್ತೆ ಹಂತ ಹಂತವಾಗಿ ಕಲ್ತ್ಕೋಬೇಕು. ಎಕ್ಸಾಂಪಲ್, ಇವಾಗ ಹೂ ಹ್ಯಾಸ್ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ನೀವು 4 ಇನ್ಹಲೇಷನ್ ಅಲ್ಲ 2 ಇನ್ಹಲೇಷನ್ ಕಷ್ಟ, 1, 2 ಕೂಡ ಕಷ್ಟ. ಹಾಗಿರ್ಬೇಕಾದ್ರೆ ನಾನು 4 ಇನ್ಹಲೇಷನ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರೆ ಅವ್ರಿಗೆ ಆಗೋದೇ ಇಲ್ಲ. ಬಟ್ ಡೆಫಿನೆಟ್ಲಿ ದೇ ಕ್ಯಾನ್ ಲರ್ನ್ ಹೇಗ್ ಮಾಡ್ಬೇಕು. ಸರಿಯಾದ ಗುರುವಿನಿಂದ ಹಂತ ಹಂತವಾಗಿ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ವರ್ಗು ಅವ್ರ ಹತ್ರನೇ ಕಲ್ತು ಅದಾದ್ಮೇಲಿಂದ ಸ್ವಯಂ ಅಭ್ಯಾಸ ಮಾಡ್ಬೇಕು. ಆದ್ರೆ ಕೆಲವೊಂದು ಪ್ರಾಣಾಯಾಮಗಳು ಎಲ್ಲರೂ ಮಾಡ್ಬೇಕು. ಯಾವ್ದದು? ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್ ಅಷ್ಟೇ. ಆ ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್ ಮಾಡ್ತೀರಾ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನು ತಗೊಳ್ಳೋದು. ಅಂಡ್ ಎಷ್ಟೊತ್ತು ಉಸಿರನ್ನ ತಗೊಳ್ತೀವೋ ಅಷ್ಟೊತ್ತು ನಮ್ಮ ಇಷ್ಟ ದೇವತೆಯ ಹೆಸರನ್ನು ಮಾನಸಿಕವಾಗಿ ತಗೊಳ್ಳೋದು, ಮತ್ತೆ ಆ ಮಾನಸಿಕವಾಗಿ ತಗೊಂಡು ಆ ಒಂದು ಅರಿವಿನ ಅಗ್ನಿಯಲ್ಲಿ ಕೊಡುವಂಥದ್ದು. ಮತ್ತೆ ವಾಪಸ್ಸು ಎಕ್ಸಲೇಷನ್ ಮಾಡ್ಬೇಕಾದ್ರೂ ಕೂಡ ನಿಧಾನವಾಗಿ ನಮ್ಮ ಇಷ್ಟ ದೇವತೆಯ ಹೆಸರಿನ ಮೂಲಕ ಅಗ್ನಿಯನ್ನು ಹವಿಸ್ಸನ್ನು
ಪ್ರಾಣವಾಯುವಿಗೆ ಹಾಕೋದು. ಇದು ನಿಧಾನವಾಗಿ ಮಾಡುವಂತ ಒಂದು ವಿತ್ ಅರಿವಿನಿಂದ ಮಾಡುವಂಥದ್ದು, ಎಲ್ಲರೂ ಮಾಡಬಹುದಾದ ಒಂದು ಪ್ರಾಣಾಯಾಮ. ಆದ್ರೆ ಇದನ್ನ ನಾನು ಏನ್ ಹೇಳಿದ್ನಲ್ಲ, ನಂಬರ್ ಕೊಟ್ಟು ಮಾಡುವಂಥದ್ದು, ಇದು ಯೋಗಿ ಜನರು ಮತ್ತೆ ಹಠಯೋಗಿ ಇರ್ತಾರಲ್ಲ, ಹಠಯೋಗಿ ಟೀಚರ್ಸ್ ಯೋಗವನ್ನು ಒಂದು ಸಾಕಷ್ಟು ಕಾಲ ಕಲ್ತಿರ್ತಾರೆ, ಅಂಥವ್ರ ಹತ್ರ ಅಭ್ಯಾಸ ಮಾಡಿದ್ರೆ ಒಳ್ಳೇದು. ಬಟ್ ಆದ್ರೆ ಭಗವದ್ಗೀತೆನಲ್ಲಿ ಪ್ರಾಣಾಯಾಮಕ್ಕೆ ಒಂದು ವಿಶೇಷವಾದ ಒಂದು ಸ್ಥಾನ ಭಗವಂತ ಕೊಟ್ಟಿದ್ದಾನೆ, ಒಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಆಮೇಲೆ ನಿರಾಹಾರ ಯಜ್ಞ, ಅದು ಇನ್ನೊಂದು ಯಜ್ಞದ ಬಗ್ಗೆ ಮಾತಾಡಿದೆ. ಯಾವುದಿದು ನಿರಾಹಾರ ಯಜ್ಞ ಅಂದ್ರೆ? ನಿರಾಹಾರ ಯಜ್ಞ ಅಂತಂದ್ರೆ, ಸಾರಿ ನಿರಾಹಾರ ಅಲ್ಲ, ನಿಯತ ಆಹಾರ. ನಿರಾಹಾರ ಅಲ್ಲ, ಸಾರಿ, ನಿಯತ ಆಹಾರ ಅಂದ್ರೆ ನಿಯಮಿತವಾದ ಆಹಾರ. ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಏನು ತಿನ್ನಬೇಕು, ಇದೆಲ್ಲ ನಾವು ತಿಳ್ಕೊಂಡು ಮಾಡುವಂಥದ್ದು ನಿಯಮಿತ ಆಹಾರ. ಅರಿವಿನಿಂದ ನಾವು ಭಗವಂತನಿಗೆ ಮಾಡುವಂಥದ್ದು. ಇದು ಒಂದು ವ್ರತದ ರೀತಿ ಮಾಡುವಂಥದ್ದು. ಇದಕ್ಕೆ ನಿಯತ ಆಹಾರ ಯಜ್ಞ ಅಂತ ಕರೀತಾರೆ. ಇದನ್ನು ಕೂಡ ಸರಿಯಾದ ಒಂದು ಗೈಡೆನ್ಸ್ ಇಂದ ಫಾಲೋ ಮಾಡ್ಬೇಕು. ಆದ್ರೆ ನಮ್ಮ ಪ್ರತಿಯೊಂದು ದೇಹವು ಅದರದ್ದೇ ಆದ ಒಂದು ಲಿಮಿಟೇಷನ್ಸ್, ಅದರದ್ದೇ ಆದ ಒಂದು ಅದಕ್ಕೆ ಏನ್ ಹೇಳ್ತಾರೆ, ಎಕ್ಸೆಪ್ಟೆನ್ಸ್ ಇದೆ. ನಮಗ ಯಾವ್ದು ತಿನ್ಬೇಕು, ಯಾವ್ದು ಬಿಡ್ಬೇಕು, ಯಾವ್ದು ಒಪ್ಪತ್ತೆ, ಯಾವ್ದು ಒಪ್ಪಲ್ಲ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಸರಿಯಾದ ಟೈಮ್ ನಲ್ಲಿ ಕೊಡ್ಬೇಕು. ತುಂಬಾ ಜಾಸ್ತಿ ತಿನ್ನೋದಾಗ್ಲಿ ಅಥವಾ ತುಂಬಾ ಕಮ್ಮಿ ತಿನ್ನೋದಾಗ್ಲಿ ಮಾಡಬಾರ್ದು. ಇದನ್ನ ಭಗವಂತ ಹೇಳ್ತಾ ಇದ್ದಾರೆ. ಇದನ್ನೇ ಅವನು ಈ ನಿಯತಾಹಾರ, ಮಿತವಾದ ಭೋಜನ, ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಸಾತ್ವಿಕ ಭೋಜನ, ತುಂಬಾ ಉಪವಾಸ ಮಾಡುವಂಥದ್ದು ಅಥವಾ ಹೆಚ್ಚು ತಿನ್ನುವಂಥದ್ದು, ಇದನ್ನ ಮಾಡಬಾರ್ದು. ಇದು ಕೂಡ ಯಜ್ಞದ ರೀತಿ ಫಾಲೋ ಮಾಡ್ಬೇಕು. ಸೊ ಈ ಎಷ್ಟು ರೀತಿಯ ಯಜ್ಞ ಬಗ್ಗೆ ಮಾತಾಡಿದಾನೆ ಈ ಶ್ಲೋಕದವರೆಗೂ ಭಗವಂತ 12 ರೀತಿಯ ಯಜ್ಞಗಳ ಬಗ್ಗೆ ಮಾತಾಡಿದ್ದಾನೆ. Do you want me to repeat? ಪೂರ್ಣಿಮಾ, ನೀವು ಇದು ಮಾಡ್ಕೊಂಡಿದ್ರೆ ಕ್ಯಾನ್ ಯು ಟೆಲ್ ಮಿ? ಇದು 12 ರೀತಿಯ ಯಜ್ಞ ಅಂತ ಹೇಳಿದ್ರಲ್ಲ, ಒಂದು ಪ್ರಾಣಾಯಾಮ ಯಜ್ಞ, ಮತ್ತೆ ಇನ್ನೊಂದು ಇದು ನಿಯತಾಹಾರ ಯಜ್ಞ. ಆ ಪ್ರಾಣಾಯಾಮ ಯಜ್ಞದಲ್ಲಿ ನೀವು ಇದೆಲ್ಲ ಹೇಳಿದ್ರಲ್ಲ, ಅನ್ನಮಯ ಕೋಶ, ಮನೋಮಯ ಕೋಶ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಆಮೇಲೆ ಈಗ ನಿಯತಾಹಾರ ಯಜ್ಞದಲ್ಲಿ ಇದೀವಿ. ಬಟ್ ಆ 12 ನಂಗೆ ಗೊತ್ತಾಗ್ಲಿಲ್ಲ. 12 ಅವಾಗ ನಾನು 28, 29, 30 ಶ್ಲೋಕ ಅಂದ್ರೆ 3 ಶ್ಲೋಕದಲ್ಲಿ 12 ರೀತಿಯ ಯಜ್ಞಗಳ ಬಗ್ಗೆ ಮಾತಾಡಿದ್ದಾರೆ. ಯಾವ ಯಜ್ಞ? ಮೊದಲನೇದು ಮಾತಾಡಿರುವಂತದ್ದು ಯಾವುದು ಅಂತಂದ್ರೆ ದೇವಯಜ್ಞ. ದೇವಯಜ್ಞ ಅಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಪೂಜೆ ಪುನಸ್ಕಾರ ಎಲ್ಲವೂ ದೇವಯಜ್ಞ. ಎರಡನೇ ರೀತಿ ಯಜ್ಞ ಅಂತಂದ್ರೆ ನಮ್ಮ ಸೆಲ್ಫ್ ಕಂಟ್ರೋಲ್ ಅನ್ನೋದು ಅಗ್ನಿ ಆದ್ರೆ ಸೆನ್ಸರಿ ಆಕ್ಟಿವಿಟೀಸ್ ಅನ್ನೋದು ಹವಿಸ್ಸಾಗತ್ತೆ. ಅದು ಎರಡನೇ ರೀತಿ ಯಜ್ಞ. ಮೂರನೇ ರೀತಿ ಯಜ್ಞ ಅಗ್ನಿ ಅಂತಂದ್ರೆ ಅದು ಅರಿವೇ ಅಗ್ನಿ, ಮತ್ತೆ ಸೆನ್ಸರಿ ಆಕ್ಟಿವಿಟೀಸ್ ಅಗೇನ್ ಅದು ಹವಿಸ್ಸಾಗತ್ತೆ. ಅಂದ್ರೆ ನಾವು ಏನೇ ಮಾಡಿದ್ರು ಭಗವಂತ ಏನ್ ಹೇಳ್ತಾ ಇದ್ದಾನೆ, ನೀನ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಅರಿವಿನಿಂದ ಮಾಡು ಅಂತ ಹೇಳ್ತಾ ಇದ್ದಾನೆ. ಅದು ಮೂರನೇ ರೀತಿ ಯಜ್ಞ. ನಾಲ್ಕನೇದು ಆತ್ಮ ಸಂಯಮ ಯಜ್ಞ. ಆತ್ಮ ಸಂಯಮ ಯಜ್ಞ ಅಂತಂದ್ರೆ ಮನಸ್ಸಿನಿಂದ ಅದನ್ನ ಆ ಲೆವೆಲ್ ಬಂದಾಗ ನಮ್ಮ ಮನಸ್ಸೇ ಅದು ಬೇಡ ಅಂತ ಅನ್ನತ್ತೆ. ಇಲ್ಲಿ ಸೆಲ್ಫ್ ಕಂಟ್ರೋಲ್ಗೂ ಮೀರಿ ಕಂಟ್ರೋಲ್ ಅನ್ನೋದೇ ಇರೋದಿಲ್ಲ. ಅಂದ್ರೆ ನಾನು ಕಂಟ್ರೋಲ್ ಮಾಡ್ಬೇಕು ಅನ್ನೋದೇ ಇರೋದಿಲ್ಲ, ಮನಸ್ಸಿನಿಂದ ಬೇಡ ಅಂತ ಹೇಳೋ ರೀತಿ ಬಂದಿರುತ್ತೆ. ಇದು ಇನ್ನೊಂದು ರೀತಿಯ ಯಜ್ಞ. ದ್ರವ್ಯ ಯಜ್ಞ. ದ್ರವ್ಯ ಯಜ್ಞದ ಬಗ್ಗೆ ಮಾತಾಡಿದ್ದಾರೆ. ಮೆಟೀರಿಯಲ್, ನಮ್ಗೆ ದಾನ ಧರ್ಮಗಳು, ಶಾಲೆಯನ್ನು ಕಟ್ಸುವಂಥದ್ದು, ಮತ್ತೆ ಕೆರೆ ಇದನ್ನ ಕಟ್ಸುವಂಥದ್ದು, ಮನೆಯಲ್ಲಿರುವಂಥದ್ದು, ಯಾರಿಗಾದ್ರೂ ನಿಜವಾಗ್ಲೂ ಬೇಕು ಅಂದವ್ರಿಗೆ ದಾನ ಧರ್ಮಗಳನ್ನ ಮಾಡುವಂಥದ್ದು,
ಮತ್ತೆ ವಯಸ್ಸಾಗಿರೋರ್ಗೆ ಟೈಮ್ ಕೊಡುವಂಥದ್ದು, ಎನರ್ಜಿನ ಕೊಡುವಂಥದ್ದು, ಎನರ್ಜಿ ಕೊಟ್ಟು ಕೆಲಸ ಮಾಡುವಂಥದ್ದು, ಇದೆಲ್ಲ ದ್ರವ್ಯ ಯಜ್ಞ ಆಗುತ್ತೆ. ಮತ್ತೆ ತಪೋಯಜ್ಞ ಅಂತಂದ್ರೆ ಮೌನ ವ್ರತ ಆಚರಣೆ ಮಾಡುವಂಥದ್ದು, ಉಪವಾಸಗಳನ್ನ ಮಾಡುವಂಥದ್ದು, ನಾನು ಚಪ್ಪಲಿ ಹಾಕೊಳ್ದಿರ ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ ಅಂತಾಗ್ಲಿ, ಒಂದಷ್ಟು ದೂರ ನಡೀತೀನಿ ಅಂತಾಗ್ಲಿ, ಅದು ಮಾಡುವಂಥದ್ದು. ತಪಸ್ಸು, ಸೆಲ್ಫ್ ಕಂಟ್ರೋಲ್, ಯಾವಾಗ್ಲೂ ಅಂತಲ್ಲ, ಒಂದು ಲಿಮಿಟೆಡ್ ಟೈಮ್ ವರ್ಗುನು ಭಗವಂತನಿಗೋಸ್ಕರ ಮಾಡುವಂಥದ್ದು, ಅದು ತಪಸ್ಸಿನ ರೀತಿ ಮಾಡುವಂಥದ್ದು ತಪೋಯಜ್ಞ. ಯೋಗ ಯಜ್ಞದಲ್ಲಿ ಪತಂಜಲಿ ಮತ್ತೆ ಅಷ್ಟಾಂಗ ಯೋಗದಲ್ಲಿ ಬರುವಂತದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಕೂಡ ಯೋಗ ಯಜ್ಞ. ಕಂಪ್ಲೀಟ್ ಆಲ್ ಟೆಕ್ನಿಕ್ಸ್ ಇಲ್ಲಿ ಹೇಳಿರುವಂತದ್ದು ಫುಲ್ ಸೆಲ್ಫ್ ಕಂಟ್ರೋಲ್. ನೀನ್ ಯಾವ ರೀತಿ ನೀನು ಜೀವನ ಡಿಸಿಪ್ಲಿನ್ ಆಗಿ ಜೀವನ ಮಾಡ್ಬೇಕು ಅದು ಹೇಳಿರುವಂತದ್ದು ಯೋಗ ಯಜ್ಞ. ಮತ್ತೆ ಸ್ವಾಧ್ಯಾಯ ಯಜ್ಞ ಅಂತಂದ್ರೆ ಮಂತ್ರ ಪಠನೆ ಮಾಡುವಂಥದ್ದು, ದೇವರಿಗೆ ಭಕ್ತಿ ಗೀತೆಗಳನ್ನ ಹೇಳುವಂಥದ್ದು, ಕೀರ್ತನೆಗಳನ್ನ ಹೇಳುವಂಥದ್ದು, ಸ್ತೋತ್ರಗಳನ್ನ ಹೇಳುವಂಥದ್ದು, ಇದೆಲ್ಲ ಸ್ವಾಧ್ಯಾಯ ಯಜ್ಞ. ಮತ್ತೆ ಜ್ಞಾನ ಯಜ್ಞ ಅಂತಂದ್ರೆ ನಾವು ಮಾಡ್ತಾ ಇರುವಂತ ಈ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ತೀವಲ್ಲ, ಇದು ಜ್ಞಾನ ಯಜ್ಞ. ಪಠನೆ ಮಾಡುವಂಥದ್ದು ಸ್ವಾಧ್ಯಾಯ ಯಜ್ಞ. ಆದ್ರೆ ನಿಜವಾಗ್ಲೂ ಇದ್ರೊಳಗಡೆ ಏನಿದೆ ಅಂತ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಓದಿ ಗೂಢಾರ್ಥ, ಡೀಪರ್ ಮೀನಿಂಗ್ ನ ಅಧ್ಯಯನ ಮಾಡುವಂಥದ್ದು, ಇಂಟರ್ನಲೈಸ್ ವಾಟ್ ಕೃಷ್ಣ ಇಸ್ ಟೆಲಿಂಗ್, ಶ್ಲೋಕ ಬೈ ಶ್ಲೋಕ ಅರ್ಥ ಮಾಡ್ಕೊಂಡು ನಮ್ಮ ಜೀವನವನ್ನು ಬದಲಾವಣೆ ಮಾಡುವಂಥದ್ದು, ಶ್ರವಣ, ಮನನ, ನಿಧಿಧ್ಯಾಸನ ಮಾಡುವಂಥದ್ದು ಜ್ಞಾನ ಯಜ್ಞ. ಆಮೇಲೆ ಹೇಳಿರುವಂಥದ್ದು, ಇವತ್ತು ಹೇಳಿರುವಂಥದ್ದು ಅಂತಂದ್ರೆ ಪ್ರಾಣಾಯಾಮ ಯಜ್ಞ. ಲಾಸ್ಟ್ ಅಲ್ಲಿ ಹೇಳಿರುವಂಥದ್ದು 11ನೇದು ನಿಯತಾಹಾರ ಯಜ್ಞ, 12ನೇದು ಅಲ್ಟಿಮೇಟ್. ಅದನ್ನೇ ಮೊದಲು ಹೇಳಿದ್ದು ಯಾವ್ದದು? ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ. ನಾವು ಮಾಡುವಂತ ಪ್ರತಿಯೊಂದು ಕೆಲಸ, ಮುಟ್ಟುವಂತ ಪ್ರತಿಯೊಂದು ವಸ್ತು, ಕೇಳುವಂತ ಪ್ರತಿಯೊಂದು ಸೌಂಡು, ಅಥವಾ ಮಾಡಿಸುವವನು, ಮಾಡುವವನು, ಕಣ್ಣಿಗೆ ಕಾಣಿಸುವಂಥದ್ದು ಪ್ರತಿಯೊಂದು ಭಗವಂತನೇ. ಸೊ ಹಾಗಾಗಿ ಯಾವುದು ಇಲ್ಲಿ, ಯಾವುದು ಅಗ್ನಿ, ಯಾವುದು ಹವಿಸ್ಸು, ಏನು ಇಲ್ಲ, ಎಲ್ಲವೂ ಬ್ರಹ್ಮ. ಅದಕ್ಕೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ. ನೋಡೋದೆಲ್ಲ ಬ್ರಹ್ಮ, ಕಾಣೋದೆಲ್ಲ ಬ್ರಹ್ಮ, ಮಾಡೋದೆಲ್ಲ ಬ್ರಹ್ಮ, ತಿನ್ನೋದೆಲ್ಲ ಬ್ರಹ್ಮ, ಕೇಳೋದೆಲ್ಲ ಬ್ರಹ್ಮ, ಮಾಡಿಸುವವನು ಬ್ರಹ್ಮ, ನಾವು ಮಾಡಕ್ಕೆ ಉಪಯೋಗಿಸ್ತಾ ಇರುವಂತ ವಸ್ತುವು ಬ್ರಹ್ಮ, ಮಾಡುವ ಕ್ರಿಯೆಯು ಬ್ರಹ್ಮ. ಸೊ ಹಾಗಾಗಿ ಇಲ್ಲಿ ಅಗ್ನಿ ಮತ್ತೆ ಹವಿಸ್ಸು ಎಲ್ಲವೂ ಬ್ರಹ್ಮ, ಅವನಿಗೆ ಅರ್ಪಣೆ, ಇದು ಅಲ್ಟಿಮೇಟ್. ಸೊ ಇಷ್ಟು ರೀತಿಯ ಯಜ್ಞನ ಭಗವಂತ ಈ 3 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಅಂದ್ರೆ he has taken 3 different shlokas to explain how to spiritualize every action. ಈ ದೇಹ, ಮನ, ಬುದ್ಧಿ ಅನ್ನೋದು ಎಷ್ಟು ಮುಖ್ಯ, ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಜ್ಞದ ರೀತಿ ಜೀವನ ಹೇಗೆ ಮಾಡಬಹುದು ಅನ್ನೋದನ್ನ ಹೇಳಿದ್ದಾರೆ. ಒಂದ್ ಮಾತು ಹೇಳ್ಬೋದಾ? ಪಸುಕೆ ಹೇಳಿ, ಕೇಳಿಸ್ತದೆ ಹೇಳಿ. ನಿಮ್ದು ಕೇಳಿಸ್ತಾ ಇರಲಿಲ್ಲ ಅವಾಗ. ಐ ಡಿಡ್ಂಟ್ ಹಿಯರ್ ಯು ಸೇ ಎಸ್. ಓಕೆ, ಅದೇ ಈಗ ಒಂದೇ ಒಂದು ಜಸ್ಟ್ ಎ ಪಾಯಿಂಟ್ ದಟ್ ಐ ವಾಂಟ್ ಟು ಹೈಲೈಟ್. ಏನಪ್ಪಾ ಅಂತಂದ್ರೆ ನೀವು ಹೇಳಿದ್ರಲ್ಲ 12ನೇದು ಅತಿ ಮುಖ್ಯವಾದ ಯಜ್ಞ ಅಂತ. ಅಂದ್ರೆ ಬ್ರಹ್ಮಾರ್ಪಣ ಮುಂಚೆನೆ ಹೇಳಿರ್ತಾನಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಎಟ್ಸೆಟ್ರಾ. ಅದರಲ್ಲಿ ನಾನು ಇದನ್ನೆಲ್ಲ ಫಸ್ಟ್ ಕೇಳಿದಾಗ ಮತ್ತೆ ನಾನು ಆವಾಗ ಅರ್ಥ ಮಾಡ್ಕೊಂಡಿದ್ದು, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದನ್ನ ನಾನು ಐ ಜಸ್ಟ್ ವಾಂಟ್ ಟು ಶೇರ್ ಸೊ ದಟ್ such a misconception could be avoided. ಏನು ಅಂತಂದ್ರೆ ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಹಿ ಅಂದ್ರೆ ಎಲ್ಲವೂ ಬ್ರಹ್ಮ ನಿಜ. ಆದರೂ
ಅದು ಒಂದಕ್ಕೆ ಅರ್ಪಣೆ ಅಂತ ಕರಿತೀವಿ, ಒಂದಕ್ಕೆ ಹವಿಷ್ಯ ಅಂತ ಕರಿತೀವಿ, ಒಂದಕ್ಕೆ ಅಗ್ನಿ ಅಂತ ಕರಿತೀವಿ, ಎಕ್ಸೆಟ್ರಾ. ಅಂದ್ರೆ ಎಲ್ಲವೂ ಬ್ರಹ್ಮ ಆಗಿರೋದ್ರಿಂದ ಇದ್ರೆ ಎಲ್ಲದರಲ್ಲೂ ಸೆಪರೇಷನ್ ಇಲ್ಲ, ಯಾಕಂದ್ರೆ ಎಲ್ಲ ಬ್ರಹ್ಮನೇ ತಾನೆ. ಆದರೆ ಡಿಸ್ಟಿಂಕ್ಷನ್ಸ್ ಇದೆ. ಒಂದು ಅರ್ಪಣೆ ಆಗುತ್ತೆ, ಒಂದು ಹವಿಷ್ಯ ಆಗುತ್ತೆ, ಒಂದು ಅಗ್ನಿ ಆಗುತ್ತೆ, ಅಂಡ್ ಸೋ ಆನ್. ಸೊ ಡಿಸ್ಟಿಂಕ್ಷನ್ಸ್ ಇದ್ರೆ ಸೆಪರೇಷನ್ ಇದೆ ಅಂತ ನಾವು ತಪ್ಪು ತಿಳ್ಕೊಳ್ಬಾರ್ದು. ಅದಕ್ಕೆ ಒಂದು ಎಕ್ಸಾಂಪಲ್ ನಾವು ಇದನ್ನು ಹಿಂದೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಷನ್ ಇರುತ್ತೆ, ಅದರಲ್ಲಿ ವೇವ್ಸ್ ಇರುತ್ತೆ, ಬೇರೆ ಬೇರೆ ವೇವ್ಸ್ ಇರುತ್ತೆ, ಬಟ್ ದೇ ಆಲ್ ಆರ್ ಪಾರ್ಟ್ ಆಫ್ ದಿ ಓಷನ್. ಸೊ ಒಂದು ವೇವ್ ಅಲ್ಲೇ ಇನ್ಫ್ಯಾಕ್ಟ್ ಸಬ್ ವೇವ್ಸ್ ಇರ್ಬೋದು, ಅಥವಾ ರಿಪಲ್ಸ್ ಇರ್ಬೋದು, ಅಥವಾ ಬಬಲ್ಸ್ ಇರ್ಬೋದು. ಸೊ ಆಲ್ ದೀಸ್ ಆರ್ ಪಾರ್ಟ್ಸ್, ಬಟ್ they are not independent of the whole. So the distinctions creates, so to say, parts, but each part is not separate from other parts, and of course it is not separate from the whole. So idu ondu I just thought I'll highlight it. Thank you. Very nice, very nice. ಅಂದ್ರೆ ಎಲ್ಲವೂ ಒಂದೇ ಆದ್ರೆ ಸೆಪರೇಟ್ ಆಗಿದೆ ಅನ್ನೋ ರೀತಿ ಭಾಸವಾಗತ್ತೆ. ಸೆಪರೇಟ್ ಅಲ್ಲ, ಡಿಸ್ಟಿಂಕ್ಷನ್ ಅಷ್ಟೇ. ಅದು ಒಂದರಿಂದ ಒಂದು ಡಿಸ್ಟಿಂಕ್ಟ್ ಆಗಿದೆ ಅಷ್ಟೇ, ಬೇರೆ ರೀತಿ ನಮ್ಗೆ ಕಾಣ್ಬೇಕಲ್ವ. ಇವಾಗ ಎಲ್ಲವೂ ಒಂದು ಇವಾಗ ನಾವು ಒಂದು ಪೂರ್ತಿ ಒಂದು ಚಪಾತಿ, ಒಂದು ಮುದ್ದೆ ಅಥವಾ ಗೋಧಿ ಹಿಟ್ಟಿನ ಒಂದು ಮುದ್ದೆ ಒಂದು ತಗೊಂಡ್ರೆ ಅದರಿಂದ ಒಂದು 10 ಚಪಾತೀಸ್ ಮಾಡ್ಬೋದು. ಆದ್ರೆ ನೋಡಿದ್ರೆ ಒಂದೇ ಒಂದು ಮುದ್ದೆ, ಒಂದೇ ಒಂದು ಹಿಟ್ಟು. ಆದ್ರೆ ಅದರಿಂದ ಚಪಾತಿಗಳು 10 ಚಪಾತಿ ಆಗತ್ತೆ. ಅದಕ್ಕೆ ಏನಾದ್ರೂ ಬೇರೆ ಆಯ್ತಾ? ಒಂದೊಂದು ಚಪಾತಿಯಲ್ಲೂ ಒಂದೊಂದು ಇದ್ರೊಳಗೆ ಏನಾದ್ರೂ ಬೇರೆ ಇತ್ತಾ? ಸೇಮ್ ಅದೇ ಹಿಟ್ಟಿನ ಅಂಶ, ಆ ಗೋಧಿಯ ಅಂಶವೇ ಪ್ರತಿಯೊಂದು ಚಪಾತಿಯಲ್ಲೂ ಹರಡಿಕೊಂಡಿದೆ, ಯಾವುದು ಬೇರೆ ಅಲ್ಲ. ಅದೇ ಇನ್ನೊಂದು ಎಕ್ಸಾಂಪಲ್ ಕೊಡಬಹುದು, ಬೇರೆಯಾಗಿ ಬೇಕಲ್ಲ. ಹೇಳಿ. ಲೈಟ್ ಅಂಡ್ ಸ್ಪೆಕ್ಟ್ರಮ್. I think that's a very good example. Light ಅಲ್ಲಿ ವಿಬ್ಗಯ ಬೇರೆ ಸ್ಪೆಕ್ಟ್ರಮ್ ಆಫ್ ಲೈಟ್ಸ್ ಇದೆ, ಬಟ್ ಇಟ್ ಇಸ್ ಆಕ್ಚುಲಿ ಜಸ್ಟ್ ಲೈಟ್. ಲೈಟ್ ಅಂಡ್ ಸ್ಪೆಕ್ಟ್ರಮ್, ವಿಬ್ಗಯ. ಸೊ ಒಂದು ಲೈಟ್ ಹೇಗೆ ಎಲ್ಲಾ ರೀತಿ ಕಲರ್ಸ್ ಆಗಿ ಕಾಣುತ್ತೆ? ವೈಟ್ ಲೈಟೇ ಗ್ರೀನ್ ಲೈಟ್ ಆಗಿ ಕಾಣುತ್ತೆ. ಇಟ್ ಇಸ್ ನಾಟ್ ಗ್ರೀನ್ ಲೈಟ್ ಇಸ್ ಸೆಪರೇಟ್ ಫ್ರಮ್ ವೈಟ್, ಇಟ್ ಇಸ್ seen ಅಷ್ಟೇ. It is seen as green. ಇನ್ನೊಂದೇನು ಹೇಳ್ಬೋದು, I'm just using some words so that it becomes easier for us to understand. It could be like one reality, different aspects of the reality. One reality, but different aspects of reality. So that is the beauty of the whole thing. The uniqueness of each aspect and the countless aspects, and all of them being inseparable from the one reality, the non-dual reality. I think that's the beauty, because a lot of times our non-dual reality ಬಗ್ಗೆ ಮಾತಾಡುವಾಗ ಮಲ್ಟಿಪ್ಲಿಸಿಟಿನ ನಾವು ಇಲ್ಯೂಷನ್ ಅಥವಾ ನಾವು ಇಗ್ನೋರ್ ಅಥವಾ we just dismiss as something which is taking us away, distracting us from the reality ಅಂತ ನಾವು ಅನ್ಕೊಳ್ತೀವಿ. But when we look at that, the fact that distinctions are part of reality, then we will enjoy the distinctions without ever losing the awareness that this is just one reality, inseparable reality, which is expressing itself in innumerable ways. Yeah, thank you. ತುಂಬಾ ಚೆನ್ನಾಗಿದೆ ಶಂಕರ್. ಸೊ ನಾವು ಸೆಕೆಂಡ್ ಚಾಪ್ಟರ್ ನೀವಿದ್ರ ಪೂರ್ಣಿಮಾ? ಸೆಕೆಂಡ್ ಚಾಪ್ಟರ್ ನೀನ್ ಮಾಡ್ದಾಗ ನೀವಿರ್ಲಿಲ್ಲ. ಇರ್ಲಿಲ್ಲ. ಸೊ ಸೆಕೆಂಡ್ ಚಾಪ್ಟರ್ ಭಗವಂತ ಪೂರ್ತಿ ಅದ್ವೈತದ ಬಗ್ಗೆನೆ ಮಾತಾಡಿದಾನೆ, ಪೂರ್ತಿ ಇದೇ ಮಾತಾಡಿದ್ದಾರೆ. ಆದ್ರೆ ನಮ್ಗೆ ಹೇಗೆ ಒಂದೇ ಆಗಕ್ ಸಾಧ್ಯ? ಎಷ್ಟು ತರದ ರೀತಿಯಲ್ಲಿ ನಮ್ಗೆ ಈ ಒಂದು ವರ್ಲ್ಡ್ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ನಾನು ಒಂದೇ, ನಾನು ಎಲ್ಲಾ ಕಡೆ ಇದ್ದೀನಿ, ನಾನು ಒಂದೇ, ಎರಡಲ್ಲ ಒಂದೇ ಅನ್ನೋದನ್ನ ಸಾಕಷ್ಟು ರೀತಿ ಹೇಳಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ
ಅರ್ಜುನನಿಗೆ ಕಷ್ಟ ಆಯ್ತು. ಹಾಗಾಗಿ ಅವನು ಈ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದಾನೆ. ಐ ಥಿಂಕ್ ಸೊ ಈ ಬ್ರಹ್ಮಾರ್ಪಣ ಬ್ರಹ್ಮ ಹವಿಹಿ ಅನ್ನೋದು ಇಟ್ಸ್ ಅಲ್ಟಿಮೇಟ್ ಟು ಅಂಡರ್ಸ್ಟ್ಯಾಂಡ್ ದಿ ಅದ್ವೈತ ಕಾನ್ಸೆಪ್ಟ್. ಥ್ಯಾಂಕ್ ಯು ಶಂಕರ್. The examples given in this class is beautiful. ತುಂಬಾ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ಳೋದಿಕ್ಕೆ one reality can be understood in many different ways. ಸೊ ಇವತ್ತು ಮೇನ್ ಆಗಿ ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ವಿ. ಮುಂದಿನ ಕ್ಲಾಸ್ ನಲ್ಲಿ ಸೊ ಇವಾಗ ಇಲ್ಲಿಗೆ ಮುಗಿಸಿದಾನೆ ಭಗವಂತ. ಹಾಗಾಗಿ ಇಷ್ಟು ರೀತಿಯ ಯಜ್ಞಗಳ ಬಗ್ಗೆ ಮಾತಾಡಿ ಮುಂದೆ ಏನ್ ಹೇಳ್ತಾನೆ ಅಂತಂದ್ರೆ, ಇನ್ನೊಂದು ಶ್ಲೋಕ 31ನೇ ಶ್ಲೋಕ ಹೆಂಗ್ ಹೇಳ್ತಾನೆ ಅಂದ್ರೆ, ಈ ಪ್ರಕಾರ ಯಜ್ಞ ಮಾಡುವ ಸಾಧಕರು ಪ್ರಶಂಸೆ ಮಾಡಿದ ಮೇಲೆ ಇದನ್ನ ಮಾಡುವವರು ಮತ್ತೆ ಮಾಡದೇ ಇರೋರು, ಮಾಡಿದ್ರೆ ಏನಾಗತ್ತೆ, ಮಾಡದೆ ನಿನ್ನ ಯಜ್ಞದ ರೀತಿ ನಿನ್ನ ಜೀವನ ಫಾಲೋ ಮಾಡದೇ ಇದ್ರೆ ಏನಾಗತ್ತೆ, ಹೌ ವಿಲ್ ಬಿ ಯೋರ್ ಲೈಫ್ ಇಫ್ ಯು ಫಾಲೋ ಆರ್ ಇಫ್ ಯು ಡೋಂಟ್ ಫಾಲೋ ಅನ್ನೋದನ್ನ 31ನೇ ಶ್ಲೋಕ ಎಕ್ಸ್ಪ್ಲೈನ್ ಮಾಡುತ್ತೆ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಸೊ ದಟ್ ನಿಮಗೆ ಮುಂದೆ ಕಂಟಿನ್ಯೂಟಿ ಸಿಕ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಇದನ್ನ ಕೊಟ್ಟೆ. ಯು ಕ್ಯಾನ್ ಜಸ್ಟ್ ನೋಟ್ ಡೌನ್ ದಟ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವಾಸುಕಿ, ಮತ್ತೆ ಥ್ಯಾಂಕ್ ಯು ಶಂಕರ್ ಫಾರ್ ಗಿವಿಂಗ್ ಅಸ್ ಗುಡ್ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಶಂಕರ್. ಮತ್ತೆ ಈ ಭಗವದ್ಗೀತೆಯ ಯಜ್ಞನ ಭಗವಂತನಿಗೆ ಅರ್ಪಣೆ ಮಾಡಿ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. ಒಂದು ನಿಮಿಷ.